ಮಾಡ್ಬೇಕಾದ್ರೆ ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ಹೇಳಿ, ಆ ಪ್ಲೇಸ್ಗೆ ನಾವಿವಾಗ ಎಲ್ಲರೂ ಹೊರಡ್ತಾ ಇದೀವಿ. ಯಾರು ನಮ್ ಜೊತೆ ನಡ್ಕೊಂಡು ಪಾಲ್ಗೊಳ್ಳೋದಿಲ್ವೋ ಅವರೆಲ್ಲ ಇಲ್ಲೇ ಕೂತ್ಕೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಕ್ಲಾಸ್ ಅನ್ನ ಕೇಳ್ಬೋದು ಅಂತ ಹೇಳ್ತಾರಂತ. ಸೊ ಅವಾಗ ಪ್ರಭುಪಾದ್ ಏನ್ ಮಾಡಿರ್ಬೋದು? ಪರಿಕ್ರಮ ಮಾಡಿರ್ತಾರ ಅಥವಾ ಕ್ಲಾಸ್ ಕೇಳಿರ್ತಾರ? ಕ್ಲಾಸ್ ಕೇಳಿರ್ತಾರೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಪರಿಕ್ರಮದಲ್ಲಿ ಇವನ್ ಈ ಪುಸ್ತಕದಲ್ಲೂ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಪರಿಕ್ರಮ ಮಾಡ್ಬೇಕಾದ್ರೆ ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ 3 ನಡೀತಾನೆ ಇರ್ಬೇಕಂತ. ಸೊ ಪ್ರಭುಪಾದು ಎಲ್ಲೋದ್ರು ಸಹ ನಮಗೆ ಈ ಸೆಟ್ಟಿಂಗ್ ಎನ್ ಎಕ್ಸಾಂಪಲ್ ಹೇಗೆ ಇರ್ಬೇಕು ಅಂತ. ಸೊ ಪರಿಕ್ರಮದಲ್ಲೂ ಸಹ ಅವರು ಗುರುಗಳ ತರಗತಿಯನ್ನ ಕೇಳ್ತಾ ಇದ್ರು, ಶ್ರವಣವನ್ನ ಮಾಡ್ತಾ ಇದ್ರು. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಶ್ರವಣಕ್ಕಿರುವಂತಹ ಇಂಪಾರ್ಟೆನ್ಸ್. ಇನ್ನು ಕೆಲವು ಪಾಯಿಂಟ್ಸ್ ಅನ್ನ ಹೇಳಿದ್ರು, ಬಟ್ ಇವಾಗ ಬೇರೆ ಯಾವತ್ತಾದ್ರೂ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಸೊ ಇವತ್ತು 3ನೇ ದಿವಸದ ಬಗ್ಗೆ ಶುರು ಮಾಡೋಣ. At 4:30 a.m., Mangala Arati unites us in the Dharmashala courtyard. Sri Nithai Gaurasundara, Srimati Tulsi Devi, and Srila Prabhupada stand on the small altar, except for the sound of devotees chanting the ಗುರುವಾಷ್ಟಕ ಆಲ್ ಇಸ್ ಸ್ಟಿಲ್. ಸೊ ಬೆಳಿಗ್ಗೆ 4:15 ಆಗಿದೆ. ಸೊ ಮಂಗಳಾರತಿ ಮಾಡೋದಕ್ಕೋಸ್ಕರ ಎಲ್ಲರೂ ಧರ್ಮಶಾಲಾ ಕೋರ್ಟ್ಯಾರ್ಡ್ ಅಲ್ಲಿ ಬಂದಿದ್ದಾರೆ. ಗೌರ್ನಿತಾಯಿ ಮತ್ತೆ ತುಳಸಿ ಮಾರಾಣಿ ಅವರನ್ನ ಮತ್ತೆ ಶ್ರೀಲ ಪ್ರಭುಪಾದ್ ಅವರೆಲ್ಲ ಚಿಕ್ಕ ಚಿಕ್ಕ ಆಲ್ಟರ್ ಅಲ್ಲಿ ಇದ್ದಾರೆ. ಎಲ್ಲರೂ ಏನೋ ಭಕ್ತರೆಲ್ಲರೂ ಸಹ ಗುರುವಾಷ್ಟಕವನ್ನ ಹೇಳ್ತಾ ಇದ್ದಾರೆ. Every morning after Tulsi Kirtana, we recite the 10 offenses to the Holy Dhama. So it is important that we sincerely try to avoid offenses while on parikrama, so we can maximize the benefits of pilgrimage. ಸೊ ನಾವು ಹೇಗೆ ಇವರು ಪ್ರತಿದಿನ ಬೆಳಿಗ್ಗೆ ತುಳಸಿ ಕೀರ್ತನ ಆಗಿದ ತಕ್ಷಣ 10 ಅಪರಾಧಗಳು ನಾವು ಭಗವದ್ ಧಾಮದಲ್ಲಿ ಇರ್ಬೇಕಾದ್ರೆ ಮಾಡದೇ ಇರಬೇಕಾಗಿರುವಂತಹ 10 ಅಪರಾಧಗಳನ್ನ ಹೊತ್ತಾ ಇದ್ರಂತೆ. ಸೊ ಇವಾಗ ಹೇಗೆ ನಾವು ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ಬೇಕಾದ್ರೆ 10 ಅಪರಾಧಗಳನ್ನ ಓದ್ತೀವೋ, ಅದೇ ರೀತಿ ಇವರು ಸಹ ಭಗವದ್ ಧಾಮದಲ್ಲಿ ಮಾಡ್ಬೇಕಾಗದೇ ಇರುವಂತಹ ಅಪರಾಧಗಳನ್ನೆಲ್ಲ ಓದ್ತಾ ಇದ್ರಂತೆ. ಏನಕ್ಕೆ ಓದ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ನಮ್ಮನ್ನ ನಾವು ಜ್ಞಾಪಿಸ್ಕೊಳ್ತಾ ಇರ್ಬೇಕು, ಈ ರೀತಿ ಎಲ್ಲ ಮಾಡೋದು ಧಾಮದಲ್ಲಿ ತಪ್ಪು ಅಂತ. ಸೊ ಅದಕ್ಕೋಸ್ಕರ ಪ್ರತಿದಿನನೂ ಸಹ ಅವ್ರು ಓದ್ತಾ ಇದ್ರು. ಮತ್ತೆ ಆ ಪರಿಕ್ರಮದ ರಿಸಲ್ಟ್ಸ್ ಏನಂತಾರೆ, ರಿಸಲ್ಟ್ಸ್ ನ ಏನಂತಾರೆ ಕನ್ನಡದಲ್ಲಿ ಜ್ಞಾಪಕ ಬರ್ತಿಲ್ಲ. ಫಲಿತಾಂಶ, ಹೆಚ್ಚಿನ ಫಲಿತಾಂಶ ಸಿಗಲಿ ಅಂತ. So in the guidebook, under the list of offenses, the Padayatra manager published a prayer. Thousands of offenses we commit day and night, but please, Lord Krishna, forgive us, considering us your humble servant. So ಅದರಲ್ಲಿ ಒಂದು ಅಫೆನ್ಸ್ ಅನ್ನ ಓದ್ತಾ ಇದ್ದಾರೆ. ಯಾರು? ಪಾದಯಾತ್ರಾ ಮ್ಯಾನೇಜರ್. ಏನಂತ ಓದ್ತಾ ಇದ್ದಾರೆ? ನಾವು ಪರಿಕ್ರಮ ಮಾಡುವಂತಹ ಸಮಯದಲ್ಲಿ ಸಾವಿರಾರು ತಪ್ಪುಗಳನ್ನ ಮಾಡ್ತೀವಿ. ಒಂದು ದಿನದಲ್ಲಿ ಸಾವಿರಾರು ತಪ್ಪುಗಳನ್ನ ಮಾಡ್ತೀವಿ. ಬೆಳಿಗ್ಗೆ ಸಂಜೆ ಅಂದ್ರೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಕೃಷ್ಣ, ನೀನು ತುಂಬಾ ಕೃಪಾಮಯಿ, ದಯವಿಟ್ಟು ನಾವು ನಿಮ್ಮೆಲ್ಲರ ಸರ್ವೆಂಟ್ಸ್ ಅಂತ ನಮ್ಮನ್ನ ಕ್ಷಮಿಸಿ ಅಂತ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. Announcements have been made altering us to the departure time, the distance to our destination, prominent places on our way, and the last found items, all translated from Hindi to Russian, English and Bengal. So ಇಲ್ಲಿ ಅನೌನ್ಸ್ಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಹೊರಡ್ತಾ ಇದೀವಿ, ಮತ್ತೆ ಎಷ್ಟು ದೂರ ಆಗುತ್ತೆ, ಮತ್ತೆ ಯಾವ ಸ್ಥಳಗಳನ್ನ ನಾವು ಕವರ್ ಮಾಡ್ತಾ ಇದೀವಿ, ಯಾರಾದ್ರೂ ಏನಾದ್ರೂ ವಸ್ತುಗಳನ್ನ ಕಳ್ಕೊಂಡಿದ್ರೆ ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಹಿಂದಿಯಿಂದ ಬೇರೆ, ಬಿಕಾಸ್ ಇಲ್ಲಿ ಪರಿಕ್ರಮದಲ್ಲಿ ಬರೀ ಭಾರತದಿಂದ ಅಲ್ಲ, ಪ್ರಪಂಚಾದ್ಯಂತ ಇರುವಂತಹ ಭಕ್ತರೆಲ್ಲ ಬಂದಿರ್ತಾರೆ. ಅದಕ್ಕೋಸ್ಕರ ರಷ್ಯನ್, ಇಂಗ್ಲಿಷ್ ಮತ್ತೆ ಬೆಂಗಾಲಿ ಭಾಷೆಗಳಿಗೆ ಅನುವಾದ ಮಾಡ್ತಾ ಇದ್ದಾರೆ. One of the parikrama managers brief us about today's walk. The 14-kilometer parikrama of Mathura will take us to many sacred places. So
expect a long day, adding, we should be back by 1 o'clock. I overhear and experience the Parikramar Mamal, and those who are doing Parikrama for the first time believe him, and I smile. So ಇಲ್ಲಿ ಹೇಳ್ತಾ ಇದ್ದಾರೆ ಒಬ್ರು ಪರಿಕ್ರಮ ಮ್ಯಾನೇಜರ್ ಅನೌನ್ಸ್ ಮಾಡ್ತಾರಂತೆ, ಏನು ಇವತ್ತು 14 ಕಿಲೋಮೀಟರ್ ಮಥುರಾ ಪರಿಕ್ರಮವನ್ನ ಮಾಡ್ತಾ ಇದೀವಿ. ಸೊ ಅಲ್ಲಿ ತುಂಬಾ ಪುಣ್ಯ ಸ್ಥಳಗಳಿಗೆ ನಾವೆಲ್ಲರೂ ಹೋಗ್ತಾ ಇದೀವಿ. ತುಂಬಾ ಟೈಮ್ ತಗೊಳುತ್ತೆ, ಲಾಂಗ್ ಡೇ ಅಂದ್ರೆ ದಿನಚರಿ ಇವತ್ತು ತುಂಬಾ ದೊಡ್ಡದಾಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬಿಟ್ಟು ಮತ್ತೆ ಏನ್ ಹೇಳ್ತಾ ಇದ್ದಾರೆ, ವಿ ಶುಡ್ ಬಿ ಬ್ಯಾಕ್ ಬೈ 1 o'clock. ಅಲ್ಲಿ ಹೇಳ್ತಾ ಇದಾರೆ ಆಲ್ರೆಡಿ 14 ಕಿಲೋಮೀಟರ್ ತುಂಬಾ ಟೈಮ್ ತಗೊಳುತ್ತೆ ಅಂತ, ಬಟ್ 1 ಗಂಟೆಗೆಲ್ಲ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಅವರು ಜಸ್ಟ್ ಎನ್ಕರೇಜ್ ಮಾಡೋದಕ್ಕೋಸ್ಕರ, ಪರಿಕ್ರಮ ಮಾಡುವಂತವ್ರನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಈ ತರ ಹೇಳ್ತಾ ಇದಾರೆ. ಇದನ್ನ ಹೇಳಿದ ತಕ್ಷಣ ಆಲ್ರೆಡಿ ಪರಿಕ್ರಮದಲ್ಲಿ ಪಾಲ್ಗೊಂಡಿರ್ತಾರಲ್ಲ, ಯಾರೋ ಒಬ್ರು ನಕ್ಕೊಂಡ್ರಂತೆ. ಸೊ ಸುಮ್ನೆ ಹೇಳ್ತಿದ್ದಾರೆ ಅಂತ. ಸೊ ಫಸ್ಟ್ ಟೈಮ್ ಬಂದಿರೋರು, ಫಸ್ಟ್ ಟೈಮ್ ಪರಿಕ್ರಮ ಮಾಡ್ತಿರೋದು, ಹೌದು ನಾವ್ 1 ಗಂಟೆಗೆ ವಾಪಸ್ ಬರ್ತೀವಿ ಅಂತ ಅವ್ರು ಅನ್ಕೊಳ್ತಾ ಇದಾರಂತೆ. ಸೊ ಇವೆರಡನ್ನ ನೋಡಿ ಮಹಾರಾಜು ನಗ್ತಿದಾರಂತೆ. ಹರೇ ಕೃಷ್ಣ ಮಾತಾಜಿ. ನಾವ್ ಪರಿಕ್ರಮ ಮಾಡೋವಾಗ ರಾಧಾಕುಂಡ ಶ್ಯಾಮ ಹೋದ್ವಿ, ತುಂಬಾ ಸುಸ್ತಾಗ್ಬಿಟ್ಟಿದ್ ಪ್ರಭು, ಇನ್ನ ಆಗಲ್ಲ ಪ್ರಭು ಅಂದ್ರೆ ವೇಣಿ ಮಾಧವನ್ ಪ್ರಭು, ಮಾತಾಜಿ ಇನ್ನೊಂದು ಈ ಸ್ವಲ್ಪ ದೂರನೇ ಇದರಿಂದ ಬ್ಯಾಕ್ ಹೋದ್ರೆ ನಮಗ್ ಸಿಕ್ಬಿಡುತ್ತೆ ಅಂದ್ರು. ಹೌದಾ ಸರಿ ಬಿಡಿ ಮಾಡ್ತೀವಿ ಅನ್ಬಿಟ್ಟು ಮನಸ್ ಮಾಡ್ಬಿಟ್ಟು ಮಾಡಕ್ ಬಂದ್ರೆ ತಿರುಮಲ ಗೋವಿಂದ ಪ್ರಭು ಸಿಕ್ರು. ಮಾತಾಜಿ ಇನ್ನ 7 ಕಿಲೋಮೀಟರ್ ಇದೆ ಅಂದ್ರು. ಸುಸ್ತಾಗೋಯ್ತು ಅವಾಗ ನಮ್ಗೆ. ಅದನ್ನೇ ಜ್ಞಾಪಕ ಮಾಡ್ಕೊಳ್ತಾ ಇದ್ದೆ, ನನ್ಗೆ ಅದೇ ನೆನಪಾಯ್ತು. ಎಸ್ ಮಾತಾಜಿ, ಗೋವರ್ಧನ ಪರಿಕ್ರಮ ಮಾಡ್ಬೇಕಾದ್ರೆ ಇನ್ ಸ್ವಲ್ಪ ದೂರ ಆಗೋಯ್ತು ಅಂತ ಕೊನೆಗೆ ಪರಿಕ್ರಮನೆ ಮುಗೀತು ಸಂಜೆ ಆಗಷ್ಟೊತ್ತಿಗೆ. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಅವತ್ತು ತುಂಬಾ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ಏಕಾದಶಿ ದಿವಸ ಗೋವರ್ಧನ ಪರಿಕ್ರಮ ಮಾಡುವಂತಹ ಭಾಗ್ಯ ಲಾಸ್ಟ್ ಟೈಮ್ ಸಿಕ್ಕಿತ್ತು. ಸೊ ಇಟ್ಸ್ ವೆರಿ ಆಸ್ಪಿಷಿಯಸ್. ಏನೋ ಗೊತ್ತಿಲ್ಲ, ತುಂಬಾ ಪುಣ್ಯ ಮಾಡಿರ್ತೀವಿ ಅನ್ಸುತ್ತೆ, ಮೇ ಬಿ ಅದಕ್ಕೋಸ್ಕರ ನಮ್ಗೆ ಚಾನ್ಸ್ ಸಿಕ್ಕಿದೆ. ಬಟ್ ನೀವು ಹೇಳ್ದಾಗೆ ಮೋಟಿವ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿ ಮೋಸ್ಟ್ಲಿ ಇರೋರು ಎಲ್ಲರೂ ಹೊಸಬ್ರೆ, ಅದಕ್ಕೋಸ್ಕರ ನಾವು ಅಲ್ಲಿ ಏನು ಗೊತ್ತಾಗದೆ ಓಕೆ ಅನ್ಕೊಂಡು ಹೋದ್ವಿ. ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಅವರು ಇದೇ ತರ ಅನ್ಕೊಂಡಿರ್ತಾರೇನೋ, ಸುಮ್ನೆ ಪ್ರಭು ಆ ತರ ಹೇಳ್ತಿದ್ದಾರೆ, ಇನ್ನೂ ದೂರ ಇದೆ ಬನ್ನಿ ಅಂತ. ಓಕೆ, ಕಂಟಿನ್ಯೂ ಮಾಡೋಣ. We chant japa while following Sri Sri Nitai Gaura Sundara up the main road towards Northern Mathura. Yesterday we walked down the same road to get to our residence. So ಎಲ್ಲರೂ ಭಗವಂತ ನಾಮಸ್ಮರಣೆಯನ್ನ ಮಾಡ್ತಾ ಶ್ರೀ ಶ್ರೀ ಗೌರ್ನಿತಾಯ್ ಸುಂದರ್ ಅವರನ್ನ ಮೇನ್ ರೋಡ್ ಅಲ್ಲಿ ಅಂದ್ರೆ ನಾರ್ಥನ್ ಮಥುರಾ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಅದೇ ದಾರಿನಲ್ಲೇ ಬಂದಿದ್ರು, ಏನಕ್ಕೆ ಅಂದ್ರೆ ಅವ್ರು ಉಳ್ಕೊಂಡಿದ್ದಂತಹ ಸ್ಥಳಕ್ಕೆ ಹೋಗೋದಿಕ್ಕೆ. So this verse is found in the Brahmanda Purana. The attainment of the ecstatic love for the Supreme Lord, which is rarely obtained by serving all the holy places within the 3 worlds, can easily be attained simply by touching the dust of Mathura, Bhakti Ratnakara. So ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನಾವು ಈ 3 ಲೋಕಗಳಲ್ಲಿರುವಂತಹ ಹೋಲಿ ಪ್ಲೇಸಸ್, ಪುಣ್ಯಕ್ಷೇತ್ರಗಳನ್ನ ಎಲ್ಲ ಸುತ್ಕೊಂಡ್ ಬಂದ್ರು ನಮ್ಗೆ ಎಷ್ಟು ಫಲ ಸಿಗುತ್ತೋ ಅದನ್ನ ಕೇವಲ ಮಥುರಾ ಧಾಮವನ್ನ, ಅದರಲ್ಲಿರುವಂತಹ ಮಥುರಾ ಧಾಮದ ಡಸ್ಟ್, ಆ ಮಣ್ಣನ್ನ ಟಚ್ ಮಾಡಿದ್ರೆ ನಮ್ಗೆ ಅಷ್ಟು ಈಕ್ವಲ್ ಆಗಿರುವಂತಹ ರಿಸಲ್ಟ್ಸ್ ಅನ್ನೋದು ಸಿಗುತ್ತಂತೆ, ಅಷ್ಟೊಂದು ಪುಣ್ಯಗಳು ಸಿಗುತ್ತೆ ಅಂತ ಭಕ್ತಿ ರತ್ನಾಕರದಲ್ಲಿ ಪೇಜ್ ನಂಬರ್ 140 ಅದರಲ್ಲಿ ಇದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇನ್ ದ ಪದ್ಮ ಪುರಾಣ ಅಂಡ್ ಪಾತಾಳ ಕಾಂಡ ಇಟ್ ಈಸ್ ಸ್ಟೇಟೆಡ್, ಅಹೋ ಮಧುರಿ ಧನ್ಯ ವೈಕುಂಠ ಚ ಗರಿಯಸಿ, Mathura is more glorious than the Vaikuntha Dhama of Lord Narayana. Anyone who spends even one day in the Mathura will become devoted to the lotus feet of Sri Sri Hari. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮಥುರಾ ಅನ್ನೋದು ಎಷ್ಟು ವೈಕುಂಠ ಧಾಮಕ್ಕಿಂತನೂ ಗ್ಲೋರಿಯಸ್ ಅಂತೆ ಮಥುರಾ ಧಾಮ. ಸೊ ಯಾರಾದ್ರೂ ಅಲ್ಲಿ ಸ್ಪೆಂಡ್ಸ್ ಒನ್ ಡೇ, ಒಂದು ದಿನವನ್ನ ಮಥುರಾದಲ್ಲಿ ಕಳೆದ್ರೆ ಅವರು ಭಗವಂತನ ಪಾದ ಕಮಲಗಳಿಗೆ ತುಂಬಾ ಹತ್ತಿರವಾಗಿರ್ತಾರಂತೆ. The glorious city of Mathura is one of the India's 7 sacred or Saptapuris or Mokshapuris. So Mathura Dhama ಈ
ಭಾರತ ದೇಶದಲ್ಲಿರುವಂತಹ 7 ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ಸಪ್ತಪುರಿ ಅಂತಾನು ಕರೀತಾರೆ, ಮೋಕ್ಷಪುರಿ ಅಂತಾನು ಸಹ ಕರೀತಾರೆ. ಅಂತಹ 7 ಪುಣ್ಯಕ್ಷೇತ್ರಗಳಲ್ಲಿ ಮಥುರಾಧಾಮನು ಸಹ ಒಂದಾಗಿರುತ್ತೆ. ದ ಅದರ್ 6 ಆರ್ ಅಯೋಧ್ಯ, ಹರಿದ್ವಾರ, ಕಾಶಿ, ಕಾಂಚಿ, ಉಜ್ಜೈನ್ ಅಂಡ್ ದ್ವಾರಕಾ. ಸೊ ಇನ್ನು ಮಿಕ್ಕ 6 ಸ್ಥಳ ಪುಣ್ಯಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಅಯೋಧ್ಯ, ಹರಿದ್ವಾರ, ಕಾಶಿ, ಕಾಂಚಿ, ಉಜ್ಜೈನ್ ಮತ್ತೆ ದ್ವಾರಕಾ. In the Puranas, Mathura is referred to by several names, including Madhupuri, Madhura and Madhupanga. So ಪುರಾಣಗಳಲ್ಲಿ ಮಥುರಾ ಧಾಮವನ್ನ ಬೇರೆ ಬೇರೆ ಹೆಸರುಗಳಿಂದನೂ ಸಹ ಕರೀತಾರಂತೆ. ಏನಂತ? ಮಧುಪುರಿ, ಮಧುರಾ ಅಂಡ್ ಮಧುಪಾಂಗ ಅಂತ. We are turning right on the main road towards ಗೋಕರ್ಣ ತೀರ್ಥ ನಾವು. ಸೊ ಮೇನ್ ರೋಡ್ ಅಲ್ಲಿ ನಡ್ಕೊಂಡ್ ಬಂದು ಇವಾಗ ಗೋಕರ್ಣ ತೀರ್ಥ ಕಡೆ ಹೋಗ್ತಾ ಇದಾರೆ. ಅರ್ಥ ಆಗ್ತಿದ್ಯಾ? ಹರೇ ಕೃಷ್ಣ. ಅರ್ಥ ಆಗ್ತದೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ಗೋಕರ್ಣ ತೀರ್ಥ ಕಡೆ ಹೋಗ್ತಾ ಇದಾರೆ. ಸೊ ಇನ್ ದ ಪುರಾಣಾಸ್ ಇಟ್ ಇಸ್ ಸ್ಟೇಟೆಡ್ ದಿಸ್ ಪ್ಲೇಸ್ ಆಫ್ ವಿಶ್ವನಾಥ ಮಹಾದೇವ ಇಸ್ ನೋನ್ ಆಸ್ ಗೋಕರ್ಣ ತೀರ್ಥ. ಸೊ ಇವಾಗ ವಿಶ್ವನಾಥ ಅಂದ್ರೆ ಮಹಾದೇವ ಶಿವ ಇರುವಂತಹ ಪ್ಲೇಸ್ ಅನ್ನ ಗೋಕರ್ಣ ತೀರ್ಥ ಅಂತ ಕರೀತಿದ್ದಾರೆ. ಇಟ್ ಈಸ್ ಫೇಮಸ್ ಥ್ರೂ ಔಟ್ ದ 3 ವರ್ಲ್ಡ್ಸ್ ಅಂಡ್ ಇಟ್ ಈಸ್ ವೆರಿ ಡಿಯರ್ ಟು ಲಾರ್ಡ್ ವಿಷ್ಣು. ಇದು ತುಂಬಾ ಪ್ರಸಿದ್ಧವಾದಂತಹ ಸ್ಥಳ ಮತ್ತೆ ಭಗವಂತ ವಿಷ್ಣುವಿಗೆ ತುಂಬಾ ಇಷ್ಟವಾದಂತಹ ಸ್ಥಳ. There is a murti of sage Gokarna in this temple. 4 deities of Lord Shiva known as Dikpalas protect Mathura. So ಈ ಗೋಕರ್ಣ ಮೂರ್ತಿ 4 ಮೂರ್ತಿಗಳಿದೆಯಂತೆ. ಭಗವಂತ ಶಿವನ 4 ಮೂರ್ತಿಗಳು, ಅವರನ್ನ ದಿಕ್ಪಾಲರು ಅಂತ ಕರೀತಾರೆ. ಈ ದಿಕ್ಪಾಲರು ಮಥುರಾ ನಗರಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಲಾರ್ಡ್ ಶಿವ ರಿಸೈಡ್ಸ್ ಹಿಯರ್ ಆಸ್ ಗೋಕರ್ಣೇಶ್ವರ ಮಹಾದೇವ. ಸೊ ಇಲ್ಲಿ ಶಿವ ಅವರು ಗೋಕರ್ಣೇಶ್ವರ ಮಹಾದೇವ ಆಗಿದ್ದಾರಂತೆ. ವೃಂದಾವನದಲ್ಲಿ ಯಾರಾಗಿರ್ತಾರೆ? ಶಿವ ವೃಂದಾವನದಲ್ಲಿ ಏನಾಗಿರ್ತಾರೆ? ಗೋಪೇಶ್ವರ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಗೋಪೇಶ್ವರ ಮಹಾದೇವಾಗಿ ವೃಂದಾವನದಲ್ಲಿ ಇರ್ತಾರೆ. ಇಲ್ಲಿ ಗೋಕರ್ಣೇಶ್ವರ ಮಹಾದೇವ ಆಗಿ ಇಲ್ಲಿರ್ತಾರೆ. ಅಂಡ್ ಈಸ್ ದ ದಿಕ್ಪಾಲ ಪ್ರೊಟೆಕ್ಟಿಂಗ್ ನಾರ್ತ್ ಕಡೆ ಈ ಗೋಕರ್ಣೇಶ್ವರ ಮಹಾದೇವ ಅನ್ನೋರು ದಿಕ್ಪಾಲಕರಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ರಂಗನೇಶ್ವರ ಮಹಾದೇವ ಪ್ರೊಟೆಕ್ಟ್ಸ್ ದ ಸೌತ್, ಇವರು ಸೌತ್ ಕಡೆ ನೋಡ್ಕೊಳ್ತಾ ಇದ್ದಾರೆ. ಭೂತೇಶ್ವರ ಮಹಾದೇವ ದ ವೆಸ್ಟ್ ಅಂಡ್ ದ ಫೋರ್ತ್ ದಿಕ್ಪಾಲ ಇಸ್ ಪಿಪ್ಪಲೇಶ್ವರ ಮಹಾದೇವ ಇನ್ ದ ಈಸ್ಟರ್ನ್ ಮಥುರಾ. ಸೊ ಈ 4 ಭಗವಂತ ಶಿವ ದಿಕ್ಪಾಲಕರಾಗಿ ಮಥುರಾ ಧಾಮವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. We offer our humble obeisances to Lord Shiva and the sage and return to the main road at the turn leading to the Manasi junction. We turn left onto Mathura Parikrama path. So ಇವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಮಥುರಾ ಪರಿಕ್ರಮದ ಕಡೆ ಮುಂದೆ ಹೋಗ್ತಾ ಇದ್ದಾರೆ. ಎಡಗಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ಚಕ್ರತೀರ್ಥ ಅಂಡ್ ಅಂಬರೀಷ ತಿಲ. ಚಕ್ರತೀರ್ಥ ಮತ್ತು ಅಂಬರೀಷ ತಿಲ ಅನ್ನೋ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. Heading towards Vishrama Ghata, we walk by Chakratirtha on the bank of the Yamuna. Across the road is Ambarisha Tila, where Ambarisha Maharaja observed the Ekadashi fast for an entire year. ಸೊ ವಿಶ್ರಾಮ ಘಟ್ಟ ಅನ್ನೋ ಪ್ಲೇಸ್ಗೆ ಹೋಗ್ತಾ ಅವರು ಚಕ್ರತೀರ್ಥ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಮುನಾ ನದಿನೂ ಸಹ ಇದೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅಂಬರೀಷ ತಿಲ ಅನ್ನೋದು ಇದೆ. ಸೊ ಇಲ್ಲಿ ಈ ಸ್ಥಳದ ಮಹತ್ವ ಏನು ಅಂತ ಹೇಳಿದ್ರೆ, ಅಂಬರೀಷ ಮಹಾರಾಜ ಅವರು ಏಕಾದಶಿ ವ್ರತದ ಆಚರಣೆಯನ್ನ 1 ವರ್ಷದ ಕಾಲ ಏಕಾದಶಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತ ಇಲ್ಲಿ ಅಂಬರೀಷ್ ಮಹಾರಾಜ್ ಅವರ ಲೀಲೆಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. When the time came to break his fast, Durvasa Muni arrived as an unexpected guest. So ಅಂಬರೀಷ ಮಹಾರಾಜ್ ಅವರು 1 ವರ್ಷ ಕಾಲ ಏಕಾದಶಿಯನ್ನ ಪಾಲನೆ ಮಾಡಿ ಅವರು ಫಾಸ್ಟ್ ಬ್ರೇಕ್ ಮಾಡ್ಬೇಕಾದ್ರೆ, ದ್ವಾದಶ ಪಾರಾಯಣ ಮಾಡ್ತಾರಲ್ವಾ, ಅದು ಮಾಡ್ಬೇಕಾದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುರ್ವಾಸ ಮುನಿಗಳು ಬರ್ತಾರೆ.
A host should eat only after feeding his guest. But Durvasa Muni left to bathe in the Yamuna right at the Ambarisha Maharaja need to break his fast. So ನಾವು ಸಹ ದ್ವಾದಶಿ ಪಾರಾಯಣನ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ಇರುತ್ತಲ್ವಾ, ಇಷ್ಟರಿಂದ ಇಷ್ಟರ ಒಳಗಡೆ ನಾವು ಫಾಸ್ಟ್ ಅನ್ನ ಬ್ರೇಕ್ ಮಾಡ್ಬೇಕು ಅಂತ ನಮಗೂ ಸಹ ಟೈಮ್ ಇರುತ್ತಲ್ವಾ. ಸೊ ಅದೇ ರೀತಿ ಇಲ್ಲಿ ಅಂಬರೀಷ ಮಹಾರಾಜರು ಸಹ ಆ ಫಾಸ್ಟಿಂಗ್ ಅನ್ನ ಬ್ರೇಕ್ ಮಾಡ್ಬೇಕು. ಆ ಟೈಮಲ್ಲಿ ಇನ್ಫಾರ್ಮ್ ಮಾಡ್ದೆ ಅಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ. ಬಟ್ ಬಂದವ್ರು ಏನ್ ಮಾಡ್ತಾರೆ, ಬಂದಿದ ತಕ್ಷಣ ಅವರು ಯಮುನಾ ನದಿ ಕಡೆ ಹೋಗ್ಬಿಡ್ತಾರೆ. ಬಟ್ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಫಸ್ಟ್ ಅತಿಥಿ ಸತ್ಕಾರವನ್ನ ಅವ್ರು ಮುಗಿಸಿ ಅವ್ರು ಏನಾದ್ರು ತಗೊಂಡಿದ್ದಾದ್ಮೇಲೆ ನಾವು ತಗೊಳ್ಳೋದು, ಅದು ಪದ್ಧತಿ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ಅವ್ರು ಫಾಸ್ಟ್ ಬ್ರೇಕ್ ಮಾಡ್ಬೇಕು ಅಷ್ಟೊತ್ತಿಗೆ ದುರ್ವಾಸ ಮುನಿಗಳು ಯಮುನಾ ನದಿ ಕಡೆ ಹೋಗಿದ್ದಾರೆ. Consulting the Brahmanas, Ambarisha Maharaja decided to drink a sip of water because drinking water can be considered fasting and breaking fast. So ಟೈಮ್ ಆಗೋಗುತ್ತಲ್ವಾ, ಸೊ ಅವರು ಅಷ್ಟು ವರ್ಷ ಪೂರ್ತಿ ಏಕಾದಶಿ ವ್ರತವನ್ನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅದ್ರ ಫಲಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಅಂಬರೀಷ ಮಹಾರಾಜರು ಅಲ್ಲಿದ್ದಂತಹ ಬ್ರಾಹ್ಮಣರನ್ನ ಸಂಪರ್ಕಿಸಿ ಅವ್ರ ಹತ್ರ ಸಲಹೆ ತಗೊಂಡು ಒಂದು ಏನೋ ಸಿಪ್ ನೀರನ್ನ ತಗೊಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನೀರು ಜನರಲ್ ಆಗಿ ನೀರನ್ನ ಕುಡಿದ್ರೆ ಫಾಸ್ಟಿಂಗ್ ಬ್ರೇಕ್ ಮಾಡಿದಾಗೂ ಆಗುತ್ತೆ, ಪ್ಲಸ್ ನಾವು ನೀರನ್ನ ಕುಡಿದು ಫಾಸ್ಟಿಂಗ್ ಇದ್ರು ಸಹ ಅದು ಫಾಸ್ಟಿಂಗ್ ಉಪವಾಸದ ಕೆಳಗಡೆನೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ನೀರನ್ನ ಕುಡಿತಾರೆ. When Dhruva Muni returned, he was furious at what he considered the king's breach of etiquette. He pulled a hair from his head and threw it to the ground. ಸೊ ಈ ಅತಿಥಿ ಸತ್ಕಾರವನ್ನ ನೋಡಿ ದುರ್ವಾಸ ಮುನಿಗಳು ತುಂಬಾ ಕೋಪ ಮಾಡ್ಕೊಂಡು, ಅವ್ರಿಗೆ ಕೋಪದಿಂದ ಏನ್ ಮಾಡ್ತಾರೆ, ಅವರ ತಲೆಯಿಂದ ಒಂದು ಕೂದಲನ್ನ ತಗೊಂಡು ಅದನ್ನ ನೆಲದ ಮೇಲೆ ಬಿಸಾಡ್ತಾರೆ. Up arose a fearful demon created to annihilate the saintly king. ಸೊ ಆ ಕೂದಲಿಂದ ಒಬ್ಬ ತುಂಬಾ ಭಯಂಕರವಾದ ರಾಕ್ಷಸರು ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅಂಬರೀಷ ಮಹಾರಾಜರನ್ನ ನಾಶ ಮಾಡೋದಕ್ಕೋಸ್ಕರ. Srimad Bhagavatam describes how when Durvasa Muni thus offended Ambarisha Maharaja, the Lord Sudarshana Chakra appeared to protect the king. So ಭಕ್ತರನ್ನ ಭಗವಂತ ಯಾವಾಗ್ಲೂ ಸಹ ಕಾಪಾಡ್ತಾನೆ ಇರ್ತಾರೆ. ಸೊ ಯಾವಾಗ ಆ ದುರ್ವಾಸ ಮುನಿ ಆ ರಾಕ್ಷಸರನ್ನ ಅವರ ಕೂದಲಿಂದ ಸೃಷ್ಟಿಯಾದಂತಹ ರಾಕ್ಷಸರನ್ನ ಅಂಬರೀಷ್ ಮಹಾರಾಜರನ್ನ ನಾಶ ಮಾಡೋದಕ್ಕೋಸ್ಕರ ಬಿಟ್ರು, ಅಲ್ಲಿ ಭಗವಂತ ಅಂಬರೀಷ ಮಹಾರಾಜರ ರಕ್ಷಣೆ ಮಾಡ್ತಾ ಇದ್ದಾರೆ. ಸುದರ್ಶನ ಚಕ್ರವನ್ನ ಅವರ ರಕ್ಷಣೆಗಾಗಿ ಅಲ್ಲಿ ಬಿಡ್ತಾರೆ. ಸುದರ್ಶನ ಚಕ್ರ ಬರ್ತಾರೆ. Sudarshana Chakra destroyed the demon. Then as Durvasa Muni fled, chased the mystic yogi. So ಆ ಸುದರ್ಶನ ಚಕ್ರ ಏನ್ ಮಾಡುತ್ತೆ, ಅವರು ಸೃಷ್ಟಿ ಮಾಡಿದಂತಹ ರಾಕ್ಷಸವನ್ನ ನಾಶ ಮಾಡಿ ದುರ್ವಾಸ ಮುನಿ ಹಿಂದ್ಗಡೆ ಹೋಗ್ತಾ ಇದೆ. Terrified Durvasa Rishi ran for shelter to Lord Brahma, then Lord Shiva, and eventually to Lord Narayana, the one who had released the chakra, the one who had released the chakra. So ರಕ್ಷಣೆಗೋಸ್ಕರ ಸಹಾಯಕ್ಕೋಸ್ಕರ ದುರ್ವಾಸ ಮುನಿಗಳು ಓಡ್ತಾ ಇದ್ದಾರೆ. ಬ್ರಹ್ಮನ ಶರಣಾಗತಿಯನ್ನ ಅವರ ರಕ್ಷಣೆಯನ್ನ ಕೇಳ್ತಾ ಇದ್ದಾರೆ. ಅವರು ಸಹ ಆಗಲ್ಲ ಅಂತಾರೆ. ಮತ್ತೆ ಕೈಲಾಸಕ್ಕೆ ಹೋಗ್ತಾರೆ, ಶಿವನಲ್ಲಿ ರಕ್ಷಣೆಯನ್ನ ಕೇಳ್ತಾರೆ, ಅವರು ಆಗೋದಿಲ್ಲ ಅಂತಾರೆ. ಕೊನೆಗೆ ಸುದರ್ಶನ ಚಕ್ರವನ್ನ ಬಿಟ್ಟಂತಹ ನಾರಾಯಣನ ಬಳಿ ಹೋಗ್ತಾ ಇದ್ದಾರೆ, ಅವರು ಆಗಲ್ಲ ಅಂತ ಇದ್ದಾರೆ. ಬಟ್ ನನ್ ಆಫ್ ದಮ್ ಕುಡ್ ಆರ್ ವುಡ್ ಗಿವ್ ಹಿಮ್ ಶೆಲ್ಟರ್. ಅವ್ರಿಗೆ ಯಾರಿಗೂ ಸಹ ಅವ್ರನ್ನ ರಕ್ಷಿಸೋದಿಕ್ಕೆ ಆಗೋದಿಲ್ಲ. His only escape, Lord Narayana told him, was to beg the forgiveness of Ambarisha Maharaja itself. So ಅಲ್ಲಿ ನಾರಾಯಣ, ಸುದರ್ಶನ ಚಕ್ರವನ್ನ ಬಿಟ್ಟಂತಹ ನಾರಾಯಣ ಅವರೇ ಹೇಳ್ತಾ ಇದ್ದಾರೆ, ಇದಕ್ಕಿರುವಂತಹ ಒಂದೇ ಒಂದು ಮಾರ್ಗ ಏನು ಅಂತ ಹೇಳಿದ್ರೆ, ನೀವು ಅಂಬರೀಷ್ ಮಹಾರಾಜರ ಹತ್ರ ಕ್ಷಮೆಯನ್ನ ಕೇಳಿ ಅಂತ ನಾರಾಯಣ ದುರ್ವಾಸ ಮುನಿಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. These events lasted a full year, during which time Ambarisha Maharaja patiently awaited Durvasa Muni's return, again fasting, maintaining himself only by drinking water. So ಇದೆಲ್ಲ ಇವರು ದುರ್ವಾಸ ಮುನಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಕೈಲಾಸ ಲೋಕಕ್ಕೆ ಹೋಗ್ತಾರೆ, ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಸುದರ್ಶನ ಚಕ್ರ ಇನ್ನು ಅವ್ರ ಹಿಂದ್ಗಡೆನೆ ಸುತ್ತಾ ಇದೆ. ಸೊ ಇದೆಲ್ಲ ಎಷ್ಟು ಸುಮಾರು ಒಂದು ವರ್ಷ ಟೈಮು
ಹಿಡಿಯಿತು. ಸೊ ಅಂಬರೀಷ್ ಮಹಾರಾಜರು ಇನ್ನೂ ಪೇಷಂಟ್ ಆಗಿ ದುರ್ವಾಸ ಮುನಿಗಳಿಗೆ ಆತಿಥ್ಯವನ್ನ ಮಾಡೋದಕ್ಕೆ ಅವರು ಕಾಯ್ತಾನೆ ಇದ್ದಾರೆ. ಬರೀ ನೀರನ್ನ ಕೊಡ್ತಾ ಮೇಂಟೈನ್ ಮಾಡ್ತಾ ಇದ್ದಾರೆ. ಚಕ್ರತೀರ್ಥ ಇಸ್ ದ ಪ್ಲೇಸ್ where Sudarshana Chakra remained after his pastime to continue protecting the Ambarish Maharaja. ಸೊ ಚಕ್ರತೀರ್ಥ ಅನ್ನೋ ಸ್ಥಳದ ಮಹಿಮೆ ಏನು ಅಂತ ಹೇಳಿದ್ರೆ, ಈ ಸುದರ್ಶನ ಚಕ್ರ ಅಂಬರೀಷ ಮಹಾರಾಜರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲೇ ಇದ್ಬಿಡುತ್ತೆ. ದುರ್ವಾಸ ಮುನಿಸ್ ಆಶ್ರಮ ಇಸ್ ಜಸ್ಟ್ ಅಕ್ರಾಸ್ ದ ರಿವರ್ ಫ್ರಮ್ ಹಿಯರ್. ಇದು ಅಲ್ಲೇ ಹತ್ತಿರದಲ್ಲೇ ದುರ್ವಾಸ ಮುನಿಗಳ ಆಶ್ರಮನು ಸಹ ಇದೆ. Hearing the history, we parikramas are duly reminded of the havoc caused by Vaishnava aparadha and strengthen our efforts to avoid having history repeat itself with us while we are on parikrama. So, ಈ ಅಂಬರೀಷ ಮಹಾರಾಜರ ಲೀಲೆಯನ್ನ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಹೋಗ್ತಾ ಇದೀವಿ. ನಾವು ಪರಿಕ್ರಮ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ ಇದ್ವಿ, ವೈಷ್ಣವ ಅಪರಾಧ ಮಾಡಿದ್ರೆ ಏನಾಗುತ್ತೆ ಅನ್ಕೊಂಡು ನಾವು ಅಪರಾಧ ಇಲ್ಲದೆ ಪರಿಕ್ರಮವನ್ನ ಮಾಡೋದಿಕ್ಕೆ ಮತ್ತೆ ಮತ್ತೆ ಇದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಇದೀವಿ. ಅರ್ಥ ಆಯ್ತಾ ಅಂಬರೀಷ್ ಮಹಾರಾಜ್ ಅವರ ಲೀಲೆ? ಅರ್ಥ ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಇವಾಗ ಚಕ್ರತೀರ್ಥ ಇಂದ ದ್ವಾರಕಾಧೀಶ ಮಂದಿರ ಕಡೆ ಹೋಗ್ತಾ ಇದ್ದಾರೆ. ನಾವು ಆನ್ ಅವರ್ ವೇ ಟು ವಿಶ್ರಾಮ ಘಾಟ ವಿ ಡಿಸೈಡ್ ಟು ಸ್ಟಾಪ್ ಬ್ರೀಫ್ಲಿ ಅಟ್ ದ್ವಾರಕಾಧೀಶ ಮಂದಿರ. ಸೊ ಸ್ವಲ್ಪ ಹೊತ್ತು ದ್ವಾರಕಾಧೀಶ ಮಂದಿರ ಹತ್ರ ಸ್ಟಾಪ್ ಮಾಡೋಣ ಅನ್ಕೊಂಡ್ವಿ. The devotees are all eager for darshana. So it's a challenge to get into the temple. This is one of the main temple in Mathura and the deity worship is quite opulent as it is in the Dwaraka. ಸೊ ಈ ದ್ವಾರಕಾಧೀಶ ಮಂದಿರ ಹತ್ರ ದರ್ಶನಕ್ಕೋಸ್ಕರ ಭಕ್ತರೆಲ್ಲ ತುಂಬಾ ಕಾತುರತೆಯಿಂದ ಇದ್ದಾರೆ. ಇಲ್ಲಿ ಸ್ವಲ್ಪ ದರ್ಶನ ಆಗೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಇದು ತುಂಬಾ ಫೇಮಸ್ ಟೆಂಪಲ್. ಮಥುರಾದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಇದು ತುಂಬಾ ಫೇಮಸ್ ಆಗಿರುವಂತಹ ಟೆಂಪಲ್. ಇದರಲ್ಲಿ ಭಗವಂತ ತುಂಬಾ ಅಪುಲೆಂಟ್, ದ್ವಾರಕಾಧೀಶ ಅಂದ್ರೆ ತುಂಬಾ ರಿಚ್ ಆಗಿರ್ತಾರಲ್ಲ, ಆ ರೀತಿ ಕಾಣಿಸ್ತಾ ಇದ್ದಾರೆ ಆಸ್ ಇಟ್ ಈಸ್ ಇನ್ ದ ದ್ವಾರಕ. After living in Mathura for 18 years, the Lord himself and all his Mathura devotees moved to After leaving the Mathura for 18 years, the Lord moved himself and all his Mathura devotees to Dwaraka. So 18 ವರ್ಷಗಳ ಕಾಲ ಭಗವಂತ ಮಥುರಾದಲ್ಲಿ ಇರ್ತಾರೆ. ಮಥುರಾದಿಂದ ಅವರು ಮತ್ತು ಮಥುರಾದಲ್ಲಿರುವಂತಹ ಸ್ಥಳವಾಸಿಗಳೆಲ್ಲರೂ ಸಹ ದ್ವಾರಕಕ್ಕೆ ಹೋಗ್ತಾರೆ. Although we are ourselves in Mathura visiting this temple, all transports us, if only for few moments, to Dwarakadhama. So ನಾವ್ ಎಲ್ಲರೂ ಮಥುರಾದಲ್ಲೇ ಇದ್ರೂ ಸಹ ಈ ದೇವಸ್ಥಾನದ ದರ್ಶನದಿಂದ ನಾವು ಸಹ ಸ್ವಲ್ಪ ನಿಮಿಷಗಳ ಕಾಲ ದ್ವಾರಕಾಧಾಮಕ್ಕೆ ಹೋಗಿ ಬಂದಂತಿರುತ್ತೆ. Back on the road, this busy city is waking up. ಸೊ ಇವಾಗ ಈ ದರ್ಶನವನ್ನ ಆದ್ಮೇಲೆ ದ್ವಾರಕಾಧೀಶ ಮಂದಿರದಲ್ಲಿ ದ್ವಾರಕಾಧೀಶನ ದರ್ಶನ ಆದ್ಮೇಲೆ ನಾವು ಮತ್ತೆ ರೋಡ್ಗೆ ಬಂದಿದ್ದೀವಿ. ಇವಾಗ ಅಂದ್ರೆ ಸ್ವಲ್ಪ ಸಮಯ ಆಗ್ತಾ ಇದೆ, ಸಿಟಿ ಎಲ್ಲ ತುಂಬಾ ಬ್ಯುಸಿ ಆಗಿದೆ. Vendors shout to passers by to buy their goods. Men gather around crowded tea stalls and noisy cars and trucks honk at the bullock carts swaying before them. Our Kirtana is mellow but full of life. So road ಎಲ್ಲ ತುಂಬಾ ಬ್ಯುಸಿ ಆಗಿದೆ. ವ್ಯಾಪಾರ ಮಾಡೋರೆಲ್ಲ ಅವರ ವ್ಯಾಪಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ಕೆಲವರೆಲ್ಲರೂ ಟೀ ಸ್ಟಾಲ್ಸ್ ಹತ್ರ ಇದ್ದಾರೆ. ಸೊ ವಾಹನಗಳು ಆ ಕಡೆ ಈ ಕಡೆ ಎಲ್ಲ ತಿರುಗ್ತಾ ಇದೆ. ಬಟ್ ಇವರು ನಿಧಾನಕ್ಕೆ ಮೆಲೋ ಟ್ಯೂನ್ ಅಲ್ಲಿ ಕೀರ್ತನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಲೈಫ್ ಇದೆ ಅಂತ ಹೇಳಿದ್ರೆ ಅಟೆಂಟಿವ್ ಆಗಿ ಎಲ್ಲರೂ ಕೀರ್ತನೆಯನ್ನ ಮಾಡ್ತಾ ಇದ್ದಾರೆ. We chant the Mahamantra with the morning melody as we walk along the street that will take us to Vishrama Ghata. Hare Krishna, Krishna Krishna, Hare Hare, Hare Rama, Rama Rama, Hare Hare. ಸೊ ಎಲ್ಲರೂ ಸಹ ಈ ಮಹಾಮಂತ್ರವನ್ನ ಹೇಳ್ತಾ ವಿಶ್ರಾಮದ ಘಾಟ ಕಡೆ ಹೋಗ್ತಾ ಇದ್ದಾರೆ. Kirtana is an integral part of the parikrama experience. Without the congregational chanting of the holy names, parikrama remains incomplete. So, ಇಲ್ಲಿ ನಾವು ಪರಿಕ್ರಮ ಮಾಡ್ಬೇಕಾದ್ರೆ ಕೀರ್ತನೆ ಮಾಡೋದರ ಮಹತ್ವವನ್ನ ಹೇಳ್ತಾ ಇದ್ದಾರೆ.
ಯಾವುದೇ ಪರಿಕ್ರಮವನ್ನ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೀರ್ತನೆಯಲ್ಲಿ ನಾವು ಇನ್ವಾಲ್ವ್ ಆಗಿರ್ಬೇಕು. ಕಾಂಗ್ರಿಗೇಷನಲ್ ಚಾಂಟಿಂಗ್ ಆಫ್ ದ ಹೋಲಿ ನೇಮ್ ಅಂದ್ರೆ ಕೀರ್ತನೆ, ಆಯ್ತಾ. ಸೊ ಪರಿಕ್ರಮ ಅನ್ನೋದು ಕೀರ್ತನೆ ಇಲ್ಲದೆ ಇನ್ಕಂಪ್ಲೀಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. So furthermore, parikrama itself fulfills the ultimate purpose of helping us become more attached to the chanting Hare Krishna. So ಈ ರೀತಿ ನಾವು ಭಗವಂತನ ನಾಮಸ್ಮರಣೆ ಕೀರ್ತನೆಯನ್ನ ಮಾಡೋದ್ರಿಂದ ನಾವು ಇನ್ನೂ ಸಹ ಕೃಷ್ಣನಿಗೆ ಹತ್ರ ಆಗೋದಿಕ್ಕೆ ಸಹಾಯ ಆಗುತ್ತೆ. Our Kirtaniyans from Mayapur and Bangladesh by Surasena Dasa usually led from the start of the day until breakfast prasada. ಸೊ ಮಾಯಾಪುರ್ ಮತ್ತೆ ಅಂದ್ರೆ ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ರು ಮಾಡ್ತಾ ಇರ್ತಾರಲ್ವಾ. ಸೊ ಹಾಗೆ ಇಲ್ಲಿ ಸೂರಸೇನಾ ದಾಸ ಅನ್ನೋರು ಬೆಳಿಗ್ಗೆ ಸ್ಟಾರ್ಟಿಂಗ್ ಇಂದ ಬ್ರೇಕ್ಫಾಸ್ಟ್ ಪ್ರಸಾದ ಮುಗಿಸೋವರೆಗೂ ಸಹ ಇವ್ರು ಮಾಡ್ತಾರಂತೆ. ಆಫ್ಟರ್ ದ ಬ್ರೇಕ್ಫಾಸ್ಟ್ ಡಿವೋಟೀಸ್ ಫ್ರಮ್ ದ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಟೇಕ್ ದ ಟರ್ನ್ಸ್ ಟು ಲೀಡ್. ಸೊ ಬೇರೆ ಒಬ್ಬೊಬ್ಬರಿಗೆ ಅವರದಂತಹ ಟರ್ನ್ ಸ್ಲಾಟ್ ಕೊಟ್ಟಿರ್ತಾರೆ, ಅವ್ರವ್ರ ಸ್ಲಾಟ್ಸ್ ಅಲ್ಲಿ ಅವರು ಕೀರ್ತನೆಗಳನ್ನ ಮಾಡ್ತಾ ಇದ್ದಾರೆ. Occasionally, the ladies have their own kirtana party at the back of our processions. ಕೆಲವೊಮ್ಮೆ ಹೆಂಗಸರು ಸಹ ಅವರದೇ ಕೀರ್ತನೆ ಪಾರ್ಟಿ ಇರುತ್ತೆ, ಅವರು ಎಂಡ್ ಅಲ್ಲಿ ಜನರಲ್ ಆಗಿ ಹಿಂದ್ಗಡೆ ಬರ್ತಾ ಇರ್ತಾರೆ. ಸಪೋರ್ಟಿಂಗ್ ದ ಮೇನ್ ಕೀರ್ತನ ವಿ ಹ್ಯಾವ್ 2 ಮೃದಂಗಾಸ್, 2 ಮೃದಂಗಗಳಿರುತ್ತೆ. ಫ್ಯೂ ಪೇರ್ಸ್ ಆಫ್ ಕರತಾಲಾಸ್, ಕೆಲವು ಕರತಾಲಗಳಿರುತ್ತೆ. ಅಂಡ್ ಯೂಶಲಿ 1 or 2 sets of vampers, 1 ಅಥವಾ 2 ವ್ಯಾಂಪರ್ಗಳಿರುತ್ತೆ. To amplify the lead singer's voice, we use a small sound system set up on a rickshaw style cart, and which we will pull along with us almost everywhere we go, except when the terrain does not allow it. Soon we arrive at the Vishrama Ghata. So ಅದ್ರ ಜೊತೆಗೆ ಯಾರು ಕೀರ್ತನ ಲೀಡ್ ಮಾಡ್ತಾ ಇರ್ತಾರೋ ಅವರು ಒಂದು ಚಿಕ್ಕ ಏನೋ ಮೈಕ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನ ಆಟೋ ರಿಕ್ಷಾ ಆ ಕಡೆ ಈ ಕಡೆ ಬುಲ್ಲಕ್ ಕಾರ್ಟ್ ಅಲ್ಲಿ ಆ ಕಡೆ ಈ ಕಡೆ ಕಟ್ಟಿರ್ತಾರೆ. ಅದು ಇವ್ರು ಎಲ್ಲೋದ್ರು ಸಹ ಅಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಇವಾಗ ವಿಶ್ರಾಮದ ಘಾಟ ಹತ್ರ ಬಂದಿದ್ದಾರೆ. ವಿಶ್ರಾಮ ಘಾಟ ಇದರ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಮಥುರಾ is shaped like half moon. Along its edge are 25 ghatas, 12 on either side of Vishrama Ghata or Vishranti Tirtha. So Mathura ಧಾಮ half moon ಅಂದ್ರೆ ಅರ್ಧ ಚಂದ್ರನ ಆಕಾರದಲ್ಲಿ ಇದೆಯಂತೆ. ಇಟ್ಸ್ ಎಡ್ಜ್ ಆರ್ 25 ಘಟಾಸ್. ಆ ಕಡೆ ಈ ಕಡೆ ಎಡ್ಜ್ ಇರುತ್ತಲ್ಲ ಕೊನೆ, ಅದು 25 ಘಟಾಸ್ ಅಂತಾರೆ. 12 ಆನ್ ಈದರ್ ಸೈಡ್ ಅಂದ್ರೆ ಆ ಕಡೆ 12 ಮತ್ತೆ ಈ ಕಡೆ 12. ಅದನ್ನ ವಿಶ್ರಾಮ ಘಾಟ ಅಥವಾ ವಿಶ್ರಾಂತಿ ತೀರ್ಥ ಅಂತ ಕರೀತಾರೆ. ಇನ್ ದ ಸ್ಕಂದ ಪುರಾಣ Mathura Kunda, it is stated the celebrated holy place Sri Vishranti is situated in Mathura. By visiting this place, a traveler attains eternal rest. By bathing there and worshipping the Lord Achyutam, one attains immortality and is automatically freed from the miseries of the material existence. So, ಸ್ಕಂದ ಪುರಾಣ ಮತ್ತೆ ಮಥುರಾಖಂಡ ಅದರಲ್ಲಿ ಹೇಳ್ತಾ ಇದ್ದಾರಂತೆ, ಯಾರು ಈ ವಿಶ್ರಾಂತಿ ಸ್ಥಳದಲ್ಲಿ ಮಥುರಾದಲ್ಲಿರುವಂತಹ ವಿಶ್ರಾಂತಿ ತೀರ್ಥ ಅಥವಾ ವಿಶ್ರಾಂತಿ ಘಾಟಕ್ಕೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನ ಮಾಡ್ತಾರೋ ಮತ್ತೆ ಅಲ್ಲಿ ಸ್ನಾನವನ್ನ ಮಾಡಿದ್ರೆ ಅಲ್ಲಿರುವಂತಹ ಅಚ್ಯುತನನ್ನ ಪೂಜಿಸಿದ್ರೆ ಅವರು ಈ ಭೌತಿಕ ಬಂಧನಗಳಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ವಿಶ್ರಾಂತಿ ತೀರ್ಥದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ವಿಶ್ರಾಮ ಮೀನ್ಸ್ ಟು ರೆಸ್ಟ್. Krishna rested here after killing Kamsa. The Lord, okay, so ಇದಕ್ಕೆ ಏನಕ್ಕೆ ವಿಶ್ರಾಂತ ತೀರ್ಥ ಅಂತ ಬಂತು, ವಿಶ್ರಾಮ ತೀರ್ಥ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ವಿಶ್ರಾಮ ಅಂದ್ರೆ ರೆಸ್ಟ್ ತಗೊಳ್ಳೋದು ಅಲ್ವಾ. ಸೊ ಕೃಷ್ಣ ಕಂಸನನ್ನ ಸಾಯಿಸಿದಾದ್ಮೇಲೆ ಕೃಷ್ಣ ಅಲ್ಲಿ ಹೋಗಿ ರೆಸ್ಟ್ ಅನ್ನ ತಗೊಳ್ತಾರಂತೆ. Okay, Lord Varaha rested here after his victory over Hiranyaksha. So ಭಗವಂತ ವರಹ ಅವತಾರದಲ್ಲೂ ಸಹ ಹಿರಣ್ಯಾಕ್ಷನ ಅವರ ನಾಶ ಆದ್ಮೇಲೆ ಅಲ್ಲಿ ಮತ್ತೆ ಭಗವಂತ ಅಲ್ಲಿ ರೆಸ್ಟ್ ತಗೊಂಡಿರ್ತಾರಂತೆ. ವರಹದೇವ ಇಸ್ ನೋನ್ ಆಸ್ ಧರಣೀಧರ ಬಿಕಾಸ್ ಹಿ ಎಲ್ಡ್ ದ ಅರ್ತ್ ಆನ್ ಹಿಸ್ ಟಸ್ಕ್. ಸೊ ವರಹ ದೇವರನ್ನ ಧರಣೀಧರ ಅಂತಾನು ಕರೀತಾರಂತೆ. ಯಾಕೆ ಅಂದ್ರೆ ಅವರು ಭೂಮಿನ ಎತ್ಕೊಂಡಿರ್ತಾರಲ್ವಾ, ಅದಕ್ಕೋಸ್ಕರ. It's interesting that here at Vishrama Ghata, he is still holding the earth.
ಸೊ ಜನರಲ್ ಆಗಿ ವಿಶ್ರಾಂತ ಘಾಟ ಅಂದ್ರೆ ವಿಶ್ರಾಂತಿ ತಗೊಳ್ತಾ ಇರ್ಬೇಕಲ್ಲ, ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ವರಹ ವರಹ ಅವತಾರದಲ್ಲಿ ಭಗವಂತ ಇನ್ನೂ ಸಹ ಅವರ ಇದ್ರ ಐ ಮೀನ್ ಭೂಮಿನ ಇನ್ನೂ ಎತ್ಕೊಂಡೇ ಇದ್ದಾರೆ. ಏನಕ್ಕೆ ಅಂತ ಇಲ್ಲಿ ರೀಸನ್ ಕೊಡ್ತಾ ಇದ್ದಾರೆ, ಹೈಲೈಟಿಂಗ್ ದ ಫ್ಯಾಕ್ಟ್ ದಟ್ ಮಥುರಾ ಇಸ್ ಸ್ಪಿರಿಚುವಲ್ ಅಂಡ್ ನಾಟ್ ಪಾರ್ಟ್ ಆಫ್ ದ ಅರ್ತ್. ಸೊ ಏನಕ್ಕೆ ಅಂತ ಹೇಳಿದ್ರೆ ಮಥುರಾ ಅನ್ನೋದು ಒಂದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರ್ಪಟ್ಟಿರೋದು, ಭೌತಿಕ ಪ್ರಪಂಚಕ್ಕೆ ಸೇರ್ಪಟ್ಟಿರೋದಲ್ಲ. ಇದನ್ನ ತಿಳಿಸೋದಕ್ಕೋಸ್ಕರ ವರಹಾಘಾಟಲ್ಲಿ ಇನ್ನೂ ಸಹ ಅವರು ಭಗವಂತ ಭೂಮಿನ ಎತ್ಕೊಂಡಿದ್ದಾರೆ. The sixth offense to the holy Dhamma is to consider Dhamma the part of some mundane country or province. ಸೊ ನಾವು ಅವಾಗ್ಲೇ ತಿಳ್ಕೊಂಡ್ವಿ ಅಲ್ವಾ, ಅವರು ಪ್ರತಿದಿನ ಪರಿಕ್ರಮ ಮಾಡೋದಕ್ಕಿಂತ ಮುಂಚೆ ಧಾಮದಲ್ಲಿ ಮಾಡದೇ ಇರುವಂತಹ ಅಪರಾಧಗಳನ್ನ ಹೇಳ್ತಾರಂತ. ಸೊ ಅದ್ರ 6ನೇ ಅಪರಾಧ ಬಗ್ಗೆ ಹೇಳ್ತಾ ಇದ್ದಾರೆ. ಏನು, ಕನ್ಸಿಡರ್ ದ ಧಾಮ ಪಾರ್ಟ್ ಆಫ್ ಸಮ್ ಮುಂಡೇನ್ ಕಂಟ್ರಿ ಆರ್ ಪ್ರಾವಿನೆನ್ಸ್, ಅದನ್ನ ಸಾಮಾನ್ಯವಾದಂತಹ ಒಂದು ಸ್ಥಳವನ್ನಾಗಿ ನೋಡೋದು, ಅದು ಸಹ ತಪ್ಪು. ವರಹದೇವ proves this not the case. Indeed, when the earth is fell to the bottom of Garbha ocean, the Dhamma did not fall. Even when the whole of material creation is annihilated, the Dhamma remains. So ಏನಕ್ಕೆ ಅಂತ ಹೇಳಿದ್ರೆ, ಇದು ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋದಲ್ಲ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋದು. ಸೊ ಭೂಮಿ ಗರ್ಭ ಓಷನ್ ಮೀನ್ ಸಮುದ್ರದಲ್ಲಿ ಬಿದ್ರು ಸಹ ಧಾಮ ಅನ್ನೋದು ಹಾಗೆ ಇತ್ತಂತೆ. ಸೊ ಅದಕ್ಕೋಸ್ಕರ ಏನಕ್ಕೆ ಅಂತ ಹೇಳಿದ್ರೆ, ಈ ಧಾಮ ಅನ್ನೋದು ಭೌತಿಕ ಪ್ರಪಂಚಕ್ಕೆ ಸೇರಿರೋದು ಅಲ್ಲ. Devotees gaze out at the Yamuna as they contemplate the Dhama's perfection. ಸೊ ಎಲ್ಲರೂ ಸಹ ಯಮುನಾ ತೀರದ ಕಡೆ ಹೋಗ್ತಾ ಇದ್ದಾರೆ, ಧಾಮ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. Her waters are Shama, Krishna colored, and she is also called Krishna. So ಯಮುನಾ ನದಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು, ಅವರನ್ನ her waters are Shama, Krishna colored. ಈ ಯಮುನಾ ನದಿ ಕೃಷ್ಣನ ಕಲರ್ ಅಲ್ಲಿರ್ತಾರಂತೆ. ಏನು ಕೃಷ್ಣನ ಮೈಬಣ್ಣ? ನೀಲಿ ನೀಲವರ್ಣ. ನೀಲವರ್ಣ. ಸೊ ಯಮುನಾ ನದಿ ಯಾವಾಗ್ಲೂ ಸಹ ಕೃಷ್ಣ ಕಾನ್ಸಿಯಸ್ ಅಲ್ಲೇ ಇರ್ತಾರಂತೆ, ಯಾವಾಗ್ಲೂ ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಂತೆ. ಅದಕ್ಕೋಸ್ಕರ ಅವ್ರನ್ನ ಕೃಷ್ಣ ಕಲರ್ಡ್ ಅಂತ ಕರೀತಾರೆ, ಕೃಷ್ಣ ಅಂತಾನು ಸಹ ಕರೀತಾರೆ. She is the daughter of Surya Deva and sister of Yamaraja. So ಯಮುನಾ ನದಿ ಯಾರು? ಸೂರ್ಯ ದೇವರ ಮಗಳು ಮತ್ತು ಯಮರಾಜ ಅವರ ತಂಗಿ. In the Lord's Dwaraka pastime, she is Kalindi, one of his 8 principal queens. So ಯಮುನಾ ನದಿ ಇರೋದು ಎಲ್ಲಿ? ವೃಂದಾವನ. ಸೊ ದ್ವಾರಕಾ ಲೀಲೆಯಲ್ಲಿ ಈ ಯಮುನಾ ಏನಾಗಿರ್ತಾರೆ? ಕಾಲಿಂದಿ ಆಗಿರ್ತಾರಂತೆ. ಅಂದ್ರೆ ಕೃಷ್ಣನ 8 ಪತ್ನಿಯರಲ್ಲಿ ಇವರು ಸಹ ಒಬ್ರು. The Garga Samhita's 4th canto dedicates 4 chapters to her glories, including the famous Yamuna Sahasranama or 1000 names of Sri Yamuna Devi. So Garga Samhitadalli 4 chapters, 4 ಚಾಪ್ಟರ್ ಅಧ್ಯಾಯಗಳಲ್ಲಿ ಯಮುನಾ ದೇವಿಯ ಗ್ಲೋರೀಸ್, ಅವರ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ, ಅವರ ಮಹಿಮೆಯನ್ನ ತಿಳಿಸಿದ್ದಾರೆ. ಮತ್ತೆ ಯಮುನಾ ಸಹಸ್ರನಾಮ ಅನ್ನೋದು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. Vishrama Gata is crowded with devoted pilgrims offering obligations to Yamuna Devi, incense sticks and the river's sandy grey banks filling the air with sweety scented smoke. So ಭಕ್ತರೆಲ್ಲರೂ ಸಹ ಇಲ್ಲಿ ಯಮುನಾ ದೇವಿಗೆ ಅವರ ನಮಸ್ಕಾರಗಳನ್ನ ತಿಳಿಸ್ತಾ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ghee lamps glow beside them. ತುಪ್ಪದ ದೀಪವನ್ನು ಸಹ ಹಚ್ತಾ ಇದ್ದಾರೆ. Bright orange marigold garlands and red pink rose petals float over the sacred water. So ಇಲ್ಲಿ
ಬ್ರೈಟ್ ಮತ್ತೆ ಮ್ಯಾರಿಗೋಲ್ಡ್ ಚೆಂಡು ಹೂವ ಇರುತ್ತಲ್ಲ, ಆರೆಂಜ್ ಕಲರ್ದು ಚೆಂಡು ಹೂವ ಇದೆ ಅಲ್ಲ ಅದು, ಮತ್ತೆ ರೆಡ್ ಪಿಂಕ್ ರೋಸ್ ಪೆಟಲ್ಸ್ ಅಂತ, ಕೆಂಪು ಎಲೆ ಇರುವಂತಹ ಅಲ್ಲ ದಳ ಇರುವಂತಹ ರೋಸ್ ಹೂಗಳು ನೀರಲ್ಲಿ ಇದೆ ಅಂತ. ಸೊ ಇದನ್ನೆಲ್ಲ ಓದಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ, ಎಷ್ಟು ಚಿಕ್ಕ ಚಿಕ್ಕ ಡೀಟೇಲ್ಸ್ ಅಂತ ಸಹ ಏನು ಮಿಸ್ ಮಾಡ್ದೆ, ಕನ್ವರ್ಸೇಷನ್ ಆಗಿರ್ಬೋದು, ಅವ್ರು ನೋಡೋದಾಗಿರ್ಬೋದು, ನಮ್ಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸ್ತಾ ಇದ್ದಾರೆ. Okay, so the boats anchored next to the ghat are decorated with similar garlands and colorful festoons as they way to ferry pilgrims to the middle of the river or opposite bank for puja. So ಇನ್ನು ಆ ಯಮುನಾ ನದಿ ಹತ್ರನೇ ಬೋಟ್ ದೋಣಿಗಳು ಇವೆ, ಅವು ಸಹ ಇದೇ ತರ ಚೆಂಡು ರೆಡ್ ಆರೆಂಜ್ ಕಲರ್ ಚೆಂಡು ಹೂವ ಮತ್ತೆ ರೋಸ್ ಇಂದ ಅಲಂಕಾರ ಮಾಡಿದ್ದಾರೆ. ಮತ್ತೆ ಅಲ್ಲಿ ಅವರು ಕಾಯ್ತಾ ಇದ್ದಾರೆ, ಏನು ಯಾರಾದ್ರೂ ಪಿಲಿಗ್ರಮಿಸ್ ಬಂದ್ರೆ ಅವರನ್ನ ಯಮುನಾ ನದಿ ತೀರದ ಮಧ್ಯಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅಥವಾ ಪೂಜೆ ಮಾಡೋದಿಕ್ಕೆ, ಯಮುನಾ ನದಿಯ ದಡಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಇವರು ವೇಟ್ ಮಾಡ್ತಾ ಇದ್ದಾರೆ. Okay. When Lord Chaitanya traveled to Vrindavana, he came to Mathura first and bathed here before visiting Krishna Janmabhoomi. So, ಮಹಾಪ್ರಭುಗಳು ವೃಂದಾವನದಕ್ಕೆ ಬರ್ಬೇಕಾದ್ರೆ ಫಸ್ಟ್ ಮಥುರಾಗೆ ಬರ್ತಾರೆ, ಇಲ್ಲಿ ಬಂದು ಸ್ನಾನವನ್ನ ಮುಗಿಸಿ ಆಮೇಲೆ ಕೃಷ್ಣ ಜನ್ಮಭೂಮಿ, ಯಾವುದು ಕೃಷ್ಣ ಜನ್ಮಭೂಮಿ? ಮಥುರಾದಲ್ಲೇ ಅಲ್ವಾ ಕೃಷ್ಣ ಹುಟ್ಟಿದ್ದು? ಮಥುರಾ ಆ ಸ್ಥಳಕ್ಕೆ ಫಸ್ಟ್ ಇಲ್ಲಿ ಸ್ನಾನವನ್ನ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತಾರೆ. He later based at the other 24 ghatas before going on ವ್ರಜ ಪರಿಕ್ರಮ. ಸೊ ಇನ್ನು 24 ಘಟ್ಟಗಳಲ್ಲೂ ಸಹ ಅವರು ಸ್ನಾನವನ್ನ ಮುಗಿಸಿ ಆಮೇಲೆ ವ್ರಜ ಪರಿಕ್ರಮದಲ್ಲಿ ಪಾಲ್ಗೊಳ್ತಾರೆ. And it was at this very place on October 9, 1932, the Srila Bhakti Siddhanta Saraswati Thakura initiated the same parikrama we are now embarked on. So ನಾನು ಆವಾಗ್ಲೇ ಕ್ಲಾಸ್ ಅನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಹೇಳಿದ್ದೆ, ಪ್ರಭುಪಾದರ ಗುರುಗಳು ಸಹ ಇಲ್ಲಿ ಬಂದಿದ್ರು. ಯಾವಾಗ? ಅದು October 9, 1932 ಅವರು ಇಲ್ಲಿ ವ್ರಜ ಮಂಡಲ ಪರಿಕ್ರಮವನ್ನ ಶುರು ಮಾಡಿದ್ದಾರೆ. Following the footsteps of the Lord and representatives, we considered Vishrama Ghata the official starting place of our parikrama. So ಮಥುರಾ ಅವರು ಪರಿಕ್ರಮವನ್ನ ಮಾಡ್ಕೊಂಡು ಇವಾಗ ವಿಶ್ರಾಮ ಘಾಟ್ ಹತ್ರ ಬಂದಿದ್ದಾರೆ. ಸೊ ಇಲ್ಲಿ ಇಂದ ಅವರ ಪರಿಕ್ರಮ ಇನ್ನು ಮುಂದೆ ಹೋಗ್ತಾ ಇದ್ದಾರೆ. Somehow, whenever ISKCON's Vrajamandala Parikrama comes to Vishrama Ghata, the same Purohita priest always welcomes and assists our party. ಸೊ ಏನಾಗುತ್ತೆ, ಇಲ್ಲಿ ಪ್ರತಿ ಸಾರಿ ಬಂದಾಗ್ಲೆಲ್ಲಾರು ಸಹ ಇಸ್ಕಾನ್ ಇಂದ ವ್ರಜಮಂಡಲ ಪರಿಕ್ರಮದಲ್ಲಿ ಯಾರೇ ಹೋದ್ರು ಸಹ ಅಲ್ಲಿ ಒಬ್ರು ಪುರೋಹಿತರಿದ್ದಾರೆ, ಅವರು ಪ್ರತಿ ವರ್ಷ ಬರ್ತಾರೆ, ನಮಗೆ ಸಹಾಯವನ್ನ ಮಾಡ್ತಾರೆ, ನಮ್ಮನ್ನ ವೆಲ್ಕಮ್ ಮಾಡಿ ನಮ್ಗೆ ಸಹಾಯವನ್ನ ಮಾಡ್ತಾರೆ. He chants invocation mantras and the devotees perform achamana, scooping river water into their palms. The priest chants more mantras and they pour the sacred water bank to the river. So ಮಂತ್ರಗಳ ಪಠನೆಯನ್ನ ಮಾಡೋದರ ಮುಖಾಂತರ ಇವ್ರು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. The devotees then offer their humble obeisances to Yamuna Devi and after submerging themselves for a moment in her water, ask her to bless them that they can successfully complete their parikrama. ಮತ್ತೆ ಯಮುನಾ ನದಿಯಲ್ಲಿ ಡಿಪ್ಪನ್ನ ತಗೊಂಡು ಅಂದ್ರೆ ಮುಳುಗ್ಬಿಟ್ಟು ಎಲ್ಲರೂ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಏನು ಈ ಪರಿಕ್ರಮವನ್ನ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಯಮುನಾ ದೇವಿಯ ಆಶೀರ್ವಾದವನ್ನ ತಗೊಳ್ತಾ ಇದ್ದಾರೆ. ಯಮುನಾ ಯಮರಾಜ ಟೆಂಪಲ್, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡೋಣ. ಯಮುನಾ ಯಮರಾಜ ಟೆಂಪಲ್. ಸೊ ಏನು ಸಂಬಂಧ ಯಮುನಾ ಮತ್ತೆ ಯಮರಾಜ ಅವ್ರಿಗೆ? ಅಣ್ಣ ತಂಗಿ ಮಾತಾಜಿ. ಸೂರ್ಯ ದೇವರ ಮಗಳು ಯಮುನಾ ದೇವಿ, ಮತ್ತೆ ಯಮರಾಜ ಸೂರ್ಯ ದೇವರ ಪುತ್ರ ಯಮಧರ್ಮರಾಜ. ಎಸ್ ಮಾತಾಜಿ. ಸೊ ಯಮುನಾ ದೇವಿ ಅವರ ಅಣ್ಣ. Overlooking Vishrama Ghata is a small temple where Yamuna Devi and her brother Yamaraja are worshipped. ಸೊ ಸ್ವಲ್ಪ ವಿಶ್ರಾಮ ಘಾಟದಿಂದ ಸ್ವಲ್ಪ ಮುಂದೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಯಮುನಾ ದೇವಿ ಮತ್ತೆ ಯಮರಾಜ ಅವರನ್ನ ಪೂಜೆ ಮಾಡ್ತಾರಂತೆ.
Once Yamuna Devi served Yamaraja such an excellent meal that he promised her he would not judge anybody who bathed in her water on Yamuna Dvitiya Bharya Duj day. Bhaiya Duj. This is the day following Govardhana Puja, and on that day, brothers and sisters, young and old, come to bathe at the Vishramaghata. ಸೊ ಇಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ ಒಂದ್ಸರಿ ಯಮುನಾ ದೇವಿ ಅವರು ಯಮರಾಜರಿಗೋಸ್ಕರ ತುಂಬಾ ಚೆನ್ನಾಗಿರುವಂತ ಪ್ರಸಾದವನ್ನ ಮಾಡಿಕೊಡ್ತಾರೆ. ಸೊ ಅದನ್ನ ತಿಂದಾದ್ಮೇಲೆ ಅವ್ರು ಹೇಳ್ತಾರೆ, ಯಮರಾಜ ಯಮುನಾ ದೇವಿಗೆ ಹೇಳ್ತಾರೆ, ನಾನು ಈ ದೇವಸ್ಥಾನದಲ್ಲಿ ಈ ಯಮುನಾ ನದಿನಲ್ಲಿ ಯಾವತ್ತು ಬಾಯಿ ದೂಜ್ ಅಂತ ಹೇಳಿದ್ರೆ ಒಂಥರ ರಕ್ಷಾ ಬಂಧನ್ ಅಂತಾನೆ ಅನ್ಕೊಳ್ಬಹುದು. ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಗೋವರ್ಧನ ಪೂಜಾ, ಆವಾಗ ನೆಕ್ಸ್ಟ್ ಡೇ ಆಫ್ ಗೋವರ್ಧನ ಪೂಜಾ ಅದು ಬರುತ್ತೆ. ಆವತ್ತು ಇಲ್ಲಿ ಅಣ್ಣ ತಂಗಿ ಮತ್ತೆ ಸಿಸ್ಟರ್ಸ್ ತಂಗಿಯಂದರು, ಹೆಂಗ್ ವಯಸ್ಸಾಗಿರೋರು, ವಯಸ್ಸಲ್ಲಿರೋರು ಎಲ್ಲರೂ ಬಂದು ಈ ವಿಶ್ರಾಮ ಘಾಟ ಹತ್ರದಲ್ಲಿರುವಂತಹ ಯಮುನಾ ನದಿಯಲ್ಲಿ ಮುಳುಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪಿಪ್ಪಲೇಶ್ವರ ಮಹಾದೇವ. ಯಾರು ಪಿಪ್ಪಲೇಶ್ವರ ಮಹಾದೇವ? ಅವಾಗ್ಲೇ ತಿಳ್ಕೊಂಡ್ವಿ. ಕೈಲಾಸವಾಸ ಶಿವ. ಅಂದ್ರೆ ಮಥುರಾ ಧಾಮವನ್ನ 4 ದಿಕ್ಪಾಲಕರಿದಾರಲ್ಲ, ಸೊ 4ನೇ ದಿಕ್ಪಾಲಕರು ಬಂದು ಪಿಪ್ಪಲೇಶ್ವರ ಮಹಾದೇವ. 7:15 ಆಯ್ತು, ನೋಡೋಣ. ಧ್ರುವ ಘಾಟ ಸಪ್ತರಿಷಿ ಮಂದಿರ ತುಂಬಾ ಇದೆ, ಎಷ್ಟಾದ್ರೆ ಅಷ್ಟು ಕಂಪ್ಲೀಟ್ ಮಾಡೋಣ. In the alcove near Vishramaghata sits Pippaleshwara Mahadeva, protector of the eastern quarter of Mathura. We offer him our obeisance before we walking southeast from the Vishramaghata. So ನಾವು ಆವಾಗಲೇ ತಿಳ್ಕೊಂಡಿಲ್ಲ, ಇವರು ಮಥುರಾ ನಗರದ ದಿಕ್ಪಾಲಕರು. ಸೊ ಇವರಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಮುಂದೆ ಹೋಗ್ತಾ ಇದೀವಿ. We walk and then we stop to hear about the many dramatic events that occurred along the stretch of the Yamuna. We are literally walking through the pages of Srimad Bhagavatam and other devotional classics. Here is the place where Bali Maharaja performed his archeries and worshipped the sun god, and just a few steps later we come to Dhruvagata. So ಇಲ್ಲಿ ಏನು ನಡೆದಿದೆ ಅಂತ ಹೇಳಿದ್ರೆ ಬಲಿ ಮಹಾರಾಜ ಏನು ಅವ್ರು ಮಾಡಿರುವಂತಹ ಬಲಿ ಮಹಾರಾಜರ ಲೀಲೆ ಏನು? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಬಲಿ ಮಹಾರಾಜರು ಅವರು ಬಲಿ ಚಕ್ರವರ್ತಿ ಅಲ್ವಾ? ಹೌದು ಮಾತಾಜಿ. ಏನ್ ಮಾಡಿದ್ರು ಮಾತಾಜಿ ಅವರು? ಅವರು ಯಜ್ಞ ಹೋಮಗಳು ಮಾಡ್ತಾ ಇದ್ದು ತುಂಬಾ ದಾನ ಮಾಡ್ತಿದ್ರು. ಅದನ್ನೇ ಅವರು ಮತ್ತು ರಾಕ್ಷಸರ ವಂಶದಲ್ಲಿ ಹುಟ್ಟಿರೋದ್ರಿಂದ ಅವರು ಮಾಡ್ತಾ ಇದ್ದಿಂದ ತುಂಬಾ ಪ್ರಬಲವಾಗಿದ್ರು. ಆದ್ರಿಂದ ದೇವತೆಗಳು ಭಯಗೊಂಡು ವಾಮನನಾಗಿ ನಾರಾಯಣನ ಸ್ಮರಣೆ ಮಾಡಿ ಅವ್ರದ್ದು ಬಲಿ ಚಕ್ರವರ್ತಿದು ಅವರಿಂದ ವರ ಪಡ್ಕೊಳ್ಳಿ ಅಂತ ವಾಮನಾಗಿ ಕಳಿಸಿದ್ರು ಮಾತಾಜಿ. ಎಸ್ ಮಾತಾಜಿ. ಸೊ ಈ ಲೀಲೆಯಲ್ಲೇ ಭಗವಂತ ವಾಮನ ಅವತಾರವನ್ನ ತಾಳಿ ಬರ್ತಾರೆ. ಸೊ ಈ ಬಲಿ ಮಹಾರಾಜ್ ಅವರು ಮಾಡ್ತಂತಹ ದಾನ ಧರ್ಮಗಳೆಲ್ಲ ಇಲ್ಲೇ ಮಾಡ್ತಾ ಇದ್ರು. ಸೊ ಸ್ವಲ್ಪ ಮುಂದೆ ಬಂದ್ರೆ ಇವಾಗ ಧ್ರುವ ಘಟ್ಟ ಬಂದಿದೀವಿ. ಧ್ರುವ ಘಟ್ಟದ ಮಹಿಮೆ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. This is where Narada Muni told Dhruva Maharaja to go to Madhuvana to worship the Supreme Lord. Tomorrow we ourselves will go to Madhuvana where we will hear more about his pastime. So ಇಲ್ಲಿ ಧ್ರುವ ಮಹಾರಾಜ್ ಅವರ ಲೀಲೆ ಬಗ್ಗೆ ಅವರ ಕಥೆ ಇಲ್ಲೇನು ಜಾಸ್ತಿ ಹೇಳ್ತಾ ಇಲ್ಲ, ಯಾಕಂದ್ರೆ ನಾಳೆ ನಾವೆಲ್ಲರೂ ಸಹ ಮಧುವನಕ್ಕೆ ಹೋಗ್ತಾ ಇದೀವಿ. ಧ್ರುವ ಮಹಾರಾಜರು ಅವರು ತಪಸ್ಸು ಮಾಡಿದಂತಹ ಸ್ಥಳ ಮಧುವನ, ಅಲ್ಲಿ ನಾವು ಹೋಗ್ತಾ ಇದೀವಿ. ಬಟ್ ಇಲ್ಲೇನು ಈ ಧ್ರುವ ಘಟ್ಟದಲ್ಲಿ ನಾರದ ಮುನಿಗಳು ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಅದ್ ಕತೆ ನಾಳೆ ಮೋಸ್ಟ್ಲಿ ಓದಿದ್ರೆ 4ನೇ ದಿವಸದಲ್ಲಿ ಅದು ಸಿಗುತ್ತೆ ಅನ್ಸುತ್ತೆ. ಧ್ರುವ ಮಹಾರಾಜರು ಕೋಪದಿಂದ ಮನೆ ಬಿಟ್ಟು ಬಂದಾಗ ಅವರು ನಾರದ ಮುನಿಗಳು ಅವರಿಗೆ ಸಹಾಯವನ್ನ ಮಾಡ್ತಾರೆ, ಮಂತ್ರ ಉಪದೇಶವನ್ನ ಮಾಡ್ತಾರೆ. ಅದು ಮಾಡಿದಂತಹ ಸ್ಥಳ ಈ ಧ್ರುವ ಘಾಟ. ನೆಕ್ಸ್ಟ್ ಬರೋದು ಸಪ್ತರಿಷಿ ಮಂದಿರ. Next, we come to Rishi Tirtha, where we visit the temple of 7 rishis.
ಕಶ್ಯಪ, ಆತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ and Bharadwaja. Their planets from the constellation known in the Western astronomy as the Big Dipper. There's a hillock here where in bygone days of Saptarishis performed yagnas. If you dig a little into the top of the hill, you will find the soil as ashy. So ಸಪ್ತರಿಷಿ ಮಂದಿರ, ಸಪ್ತರಿಷಿಗಳು ಯಾರ್ಯಾರು? ಕಶ್ಯಪ ಮುನಿಗಳು, ಅತ್ರಿ ಮತ್ತೆ ವೈಶಿಷ್ಟ್ಯ, ವಿಶ್ವಾಮಿತ್ರ, ಗೌತಮ, ಜಮದಾಗ್ನಿ, ಭರದ್ವಾಜ ಇವರು. ಸೊ ಇಲ್ಲಿರುವಂತಹ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ಇವರು ಯಜ್ಞಗಳನ್ನ ಮಾಡಿದ್ದಾರೆ. ಈ ಎಲ್ಲಾ ಸಪ್ತಋಷಿಗಳು ಈ ಸ್ಥಳದಲ್ಲಿ ಯಜ್ಞಗಳನ್ನ ಮಾಡಿದ್ದಾರೆ. ನಾವು ಇವಾಗ್ಲೂ ಸಹ ಸ್ವಲ್ಪ ಮೇಲೆ ಇರುವಂತಹ ಮಣ್ಣು, ಫಸ್ಟ್ ಟಾಪ್ ಲೇಯರ್ ಇರುತ್ತಲ್ಲ, ಆ ಮಣ್ಣನ್ನ ತೆಗೆದ್ರೆ ನಮ್ಗೆ ಇದರಲ್ಲಿ ಫೈಂಡ್ ದ ಸಾಯಿಲ್ ಆಸ್ ಆಶ್ ಬೂದಿ ತರ ಕಾಣಿಸುತ್ತಂತೆ ಮಣ್ಣು. ಅದು ಈ ಸ್ಥಳದ ಪ್ರತ್ಯೇಕತೆ. The dust cases our feet. Small green parrots and doves sing from the trees. Cows pause and their cows come up to us to be petted. The devotees read from Krishna book and try to imagine what Mathura must have looked like 5,000 years ago. So ಇನ್ನು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಮುಂದೆ ಹಸುಗಳೆಲ್ಲ ಹೋಗ್ತಾ ಇದೆ. ಚಿಕ್ಕ ಚಿಕ್ಕ ಗಿಳಿಗಳು ಮರದಿಂದ ಅವ್ರ ಗಿಳಿ ಕೂಗೋದೆಲ್ಲ ಕೇಳಿಸ್ತಾ ಇದೆ. ಭಕ್ತರೆಲ್ಲರೂ ಕೃಷ್ಣ ಪುಸ್ತಕದಿಂದ ಈ ಮಥುರಾ ನಗರಿ 5 ವರ್ಷಗಳ ಹಿಂದೆ ಹೇಗಿರ್ಬೋದು ಅಂತ ಓದಿ ಅದರಿಂದ ತಿಳ್ಕೊಳ್ತಾ ಇದ್ದಾರೆ. The gate of Mathura was made of first class marble, very well constructed, and the doors were made of pure gold. There were gorgeous orchards and gardens all around, and the whole city was ಎನ್ಸರ್ಕಲ್ಡ್ ಬೈ ಕ್ಯಾನಲ್. ಸೊ ಇಲ್ಲಿ ಮಥುರಾ ಹೇಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ, ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ತಾ ಇದ್ದಾರೆ. ಅದು ತುಂಬಾ ಫಸ್ಟ್ ಕ್ಲಾಸ್ ಮಾರ್ಬಲ್, ಮಥುರಾ ಅನ್ನೋದು ತುಂಬಾ ಚೆನ್ನಾಗಿರುವಂತಹ ಮಾರ್ಬಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಡೋರ್ಸ್, ಅದ್ರಲ್ಲಿರುವಂತಹ ಬಾಗಿಲುಗಳು ಬಂದು ಗೋಲ್ಡ್ ಅಲ್ಲಿ ಮಾಡಿರೋದಂತ, ಪ್ಯೂರ್ ಗೋಲ್ಡ್. ಮತ್ತೆ ಅಲ್ಲಿ ಕೆತ್ತನೆಗಳು ಸಹ ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆ ತೋಟಗಳೆಲ್ಲ ಕಾಣಿಸ್ತಾ ಇದೆ. ಮತ್ತೆ so that no enemy could enter. One second. Hare Krishna, one ನಿಮಿಷ. ಕ್ಷಮಿಸಿ. ಸೊ ಈ ಮಥುರಾ ನಗರದ ವೈಭವದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಯಾರು ಸಹ ಇಲ್ಲಿ ಇದಕ್ಕೆ ತೊಂದರೆ ಮಾಡಬಾರ್ದು ಅಂತ ಇಷ್ಟು ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. There were many rich men's houses, all appearing symmetrical, as if constructed by one engineer. The houses were decorated with costly jewels, and each and every house had nice compounds of trees bearing fruits and flowers. So Krishna ಚಾಪ್ಟರ್ ನಂಬರ್ 41 ನಲ್ಲಿ ಮಥುರಾದ ಬಗ್ಗೆ ಹೇಳಿದಾರಂತೆ. ಅಂದ್ರೆ ತುಂಬಾ ರಿಚ್ ಆಗಿದ್ರು ಅಲ್ಲಿರೋರೆಲ್ಲರೂ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, 750 ಆಯ್ತು. ಇನ್ನೂ ಜಾಸ್ತಿ ಇದೆ. ಕುಬ್ಜ ಮಂದಿರ, ರಂಗೇಶ್ವರ ಮಹಾದೇವ, ತುಂಬಾ ಜಾಸ್ತಿ ಇದೆ. ಇದು ಇನ್ನೊಂದು 2 ಪ್ಯಾರಾಗ್ರಾಫ್ ಇದೆ, ಇದು ಕಂಪ್ಲೀಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ. ಓಕೆನಾ? ಜಸ್ಟ್ 2 ಪ್ಯಾರಾಗ್ರಾಫ್ಸ್ ಇದೆ. ಆಯ್ತು ಮಾತಾಜಿ. We are following a route similar to the one Krishna and Balarama took while entering the Mathura. So it's easy to remember their pastimes along way. So ಇವಾಗ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಕೃಷ್ಣ ಮತ್ತೆ ಬಲರಾಮ ಮಥುರಾಗ್ ಹೋಗ್ಬೇಕಾದ್ರೆ ಯಾವ ದಾರಿಲಿ ಹೋಗ್ತಾ ಇದಾರೋ ಅದೇ ದಾರಿಲೇ ಹೋಗ್ತಾ ಇದಾರೆ. ಅದಕ್ಕೋಸ್ಕರ ನಾವು ಈಸಿಯಾಗಿ ಭಗವಂತನ ಲೀಲೆಗಳನ್ನ ಜ್ಞಾಪಿಸ್ಕೊಂಡು ಹೋಗ್ತಾ ಇದೀವಿ. As the brothers walked through the sweetly scented streets, the inhabitants welcomed them with respect. ಅವರು ದಾರಿನಲ್ಲಿ ಹೋಗ್ತಾ ಇದ್ರೆ ಮಥುರಾ ವಾಸಿಗಳೆಲ್ಲ ಇವರನ್ನ ಸ್ವಾಗತಿಸ್ತಾ ಇದ್ದಾರೆ.
The women of Mathura gathered on the rooftops and showered flowers on them, embracing them within their joyful hearts. So ಇಲ್ಲಿ ಕೃಷ್ಣ ಬಲರಾಮರನ್ನ ಅಲ್ಲಿರುವಂತಹ ಮಹಿಳೆಯರೆಲ್ಲ ಟೆರೇಸ್ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಪುಷ್ಪಗಳನ್ನ ಅವ್ರ ಮೇಲೆ ಹಾಕಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. The boys met a washerman and a dyer of cloth who was faithful to Kamsa and refused the request for new clothes. Krishna struck the impudent man with his hand, separating his head from his body. The Lord as well as his covered friends then took the clothes they washed. So ಇಲ್ಲಿ ಒಂದು ಸಣ್ಣ ಲೀಲೆ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು The boys met at a washerman and a dyer of clothes was faithful. ಇವರು ಕಂಸನಿಗೆ ತುಂಬಾ ಏನದು ಹರೇ ಕೃಷ್ಣ ಮಾತಾಜಿ, ಸೌಂಡೇ ಇಲ್ಲ ಮಾತಾಜಿ. ಎಲ್ಲೋ ಹೋಗಿರ್ಬೇಕು, ಬರ್ತಾರೆ ಇರು ಮಾತಾಜಿ. నేను కాల్ చేస్తాను బ్రో, కొంచెం క్లాస్లో ఉన్నాను. నెక్స్ట్ హరే కృష్ణ హరే కృష్ణ 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 హరే రామ రామ హరే కృష్ణ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿದಿನ ನಾವು ವೃಂದಾವನ ಬಗ್ಗೆ ತಿಳ್ಕೋಬೇಕು. ಹರೇ ಕೃಷ್ಣ ಪ್ರಭು. ವೃಂದಾವನ ಬಗ್ಗೆ ನಾವು ಯಾವಾಗೈತೆ ಬೆಳಿಗ್ಗೆ ಕೇಳ್ಕೊಂತೀವಿ. ಮತ್ತೆ ಬೆಳಿಗ್ಗೆ ನಾವು ಯಾವಾಗ ಈ ವೃಂದಾವನ ಬಗ್ಗೆ ನಾವು ಚರ್ಚೆ ಮಾಡ್ತೀವೋ ಅದಕ್ಕೆ ತುಂಬಾ ಅಂದ್ರೆ ವಿಶೇಷ ಆಗುತ್ತೆ. ವಿಶೇಷ ಅಂದ್ರೆ ಏನಂದ್ರೆ ಬೆಳಿಗ್ಗೆನೆ ನಾವು ಏನೈತೆ ಕೇಳ್ಕೊಂತೀವೋ ಅದು ದಿನದಲ್ಲಿ ಸ್ವಲ್ಪ ನಾವು ಏನೋ ಸ್ವಲ್ಪ ಏನೋ ಚರ್ನಿಂಗ್ ಮಾಡ್ಬೋದು. ಹಾಗಾಗಿ ನೀವೆಲ್ಲ ಮಧುರ ಪರಿಕ್ರಮ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈ ಮಥುರದಲ್ಲಿ ಎಲ್ಲಿ ಹೋಗ್ಬೇಕು ಏನು ಅಂತ ಆ ವಿಷಯಗಳೆಲ್ಲ, ಸೊ ಸಪ್ತ ಋಷಿ ಸ್ಥಾನ ಆಗಿರ್ಬೋದು, ಇದೆಲ್ಲ ಈ ಸ್ಥಾನಗಳೆಲ್ಲ ತಿಳ್ಕೊಳೋದು ಅಂದ್ರೆ ಅದೇ ಇಂಪಾರ್ಟೆಂಟ್. ಬೆಳಿಗ್ಗೆ ಕೇಳ್ಕೊಳೋದು ಭಗವಂತನ ಬಗ್ಗೆ ತುಂಬಾ ವಿಶೇಷ. ಸೊ ಅದಕ್ಕೆ ಈ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡೋದು, ಅಟ್ಲೀಸ್ಟ್ ಈ ಕಾರ್ತಿಕ ಮಾಸದಲ್ಲಿ ದಾಮೋದರ ಮಾಸದಲ್ಲಿ ಬೆಳಿಗ್ಗೆ ನೀವು ಅದು ಏನಂದ್ರೆ ಜಪ ಮುಗಿಸೋದು, ಮತ್ತೆ ವೃಂದಾವನ ಮಹಿಮೆ ಬಗ್ಗೆ ತಿಳ್ಕೊಳೋದು, ಆದ್ಮೇಲೆ ಮಿಕ್ಕಿರುವಂತ ಕೆಲ್ಸಕ್ಕೆ ಹೋಗ್ಬೋದು. ಸೊ ಈ ರೀತಿಯಾಗಿ ಅಂದ್ರೆ ಅದು ಮಾಡ್ತಾನೆ ನಾವು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಹಾಗಾಗಿ ಅಂತ ಮಾತಾಡಿ. ಹಾಗಾಗಿ ಈ ವೃಂದಾವನ ಮಹಿಮಾ ಪ್ರತಿದಿನ ಈ ಅಟ್ಲೀಸ್ಟ್ ಈ ಕಾರ್ತಿಕ ಮಾಸದಲ್ಲಿ ಕೇಳ್ಕೊಂಡ್ರೆ
ಎಷ್ಟು ಎಷ್ಟು ಭಕ್ತರು ಒಂದು ಸಾಗರ ತರ ಇದ್ದಾರೆ. ಮಹಾರಾಜಸು, ಪ್ರಭುಜೀಸು, ಮಾತಾಜೀಸು, ಆ ಪ್ರಭುಪಾದ ವಿಗ್ರಹ ಎತ್ಕೊಂಡು, ನಿತಾಯ್ ಗೌರ್ ಸುಂದರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಭಕ್ತರು ನೀವು ಅದು ಏನೋ ನಾನು ನಿನ್ನೆ ಹೇಳಿದಿನಲ್ವಾ, ನಾವು ಒಂದು ಬನ ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅವ್ರಿಗೆ ಧನ್ಯವಾದ ಹೇಳ್ಬಿಟ್ಟು ಇನ್ನೊಂದು ಬನಕ್ಕೆ ನಾವು ಎಂಟ್ರಿ ಆಗುವಾಗ ಅಲ್ಲಿ ಮತ್ತೆ ನಮಸ್ಕಾರ ಮಾಡಿ ಎಂಟ್ರಿ ಆಗ್ತೀವಿ. ಅದೇ ಆ ರೀತಿಯಾಗಿ ಈ ವನದಲ್ಲಿ ನೋಡ್ತಾ ಇದ್ದೆ, ಭಕ್ತರು ಸಾಷ್ಟಾಂಗ ಪ್ರಣಾಮ ಮಾಡ್ಕೊಂಡು ರೌಂಡ್ಸ್ ಆಗ್ತಾ ಇದ್ರು. ಅಂದ್ರೆ ಎಷ್ಟು ವಿಶೇಷವಾಗಿರುತ್ತೆ ಎಲ್ಲಾ ಭಕ್ತರು ಹೊಳದಲ್ಲಿ. ಸೊ ಅದು ಹೊಳ ಅಂತ ನಾವು ಹೇಳ್ಬಾರ್ದು, ವನದಲ್ಲಿ ಹೋಗ್ತಾ ಇದ್ದಾರೆ. ಏನು ಬಸ್ಸಸ್ ಇಲ್ಲ, ಬೈಕ್ ಇಲ್ಲ, ಏನು ಇಲ್ಲ, ನಾರ್ಮಲ್ ದಾರಿ ಇರುತ್ತೆ. ಆ ದಾರಿಯಲ್ಲಿ ಹೋಗೋದು, ಅಲ್ಲಿ ಸ್ನಾನ ಮಾಡೋದು, ಇಲ್ಲಿ ಸ್ನಾನ ಮಾಡೋದು, ಅಲ್ಲಿ ಆಚಮನೆ ಮಾಡ್ಕೊಳೋದು, ಇಲ್ಲಿ ಆಚಮನೆ ಮಾಡ್ಕೊಳೋದು, ಸೊ ದರ್ಶನ ಮಾಡ್ಕೊಳೋದು. ಆ ಲೀಲೆಗಳ ಬಗ್ಗೆ ಹೇಳ್ತಾ ಇರ್ತಾರೆ, ಇಲ್ಲಿ ಇದಾಗಿದೆ, ಇಲ್ಲಿ ಇದಾಗಿದೆ, ಇದು ಈ ವಿಷಯ ಅಂತ. ಸೊ ಅಲ್ಲಿ ಮೈಕು ಎಲ್ಲ ರೆಡಿ ಆಗಿರುತ್ತೆ. ಸೊ ಅದನ್ನ ನಾವು ಕೇಳ್ಕೊಳೋದು, ಮುಂದೆ ಹೋಗ್ತಾ ಇರೋದು. ಸೊ ಈ ರೀತಿಯಾಗಿ ವಿಶೇಷವಾದಂತ ಎಲ್ಲ ವೃಂದಾವನದಲ್ಲಿ ಭಗವಂತ ಏನೇನು ಲೀಲೆಗಳೈತೆ ಮಾಡಿದಾರೋ ಅದೆಲ್ಲ ಲೀಲೆಗಳ ಬಗ್ಗೆ ನಮ್ಗೆ ಒಂದು ಮಾಹಿತಿ ಸಿಗುತ್ತೆ. ಪ್ಲಸ್ ಅಲ್ಲಿ ನಾವು ನೋಡ್ತಾ ಇರುವಾಗ, ಓಹೋ ಇಂಥ ಜಾಗದಲ್ಲಿ ಭಗವಂತ ಲೀಲಾ ಮಾಡಿದಾರ ಅಂತ. ಒಂದೊಂದು ಜಾಗದಲ್ಲಿ ಭಗವಂತ ನಿನ್ನೆ ಇವತ್ತು ನೀವು ಓದಿರೋದಲ್ಲಿ ಕಾಣಿಸ್ತದೆ, ಎಲ್ಲಿ ಕಂಸನೆ ಸಾಯಿಸಿದ್ರು, ಚಾನೂರ ಮುಷ್ಟಿಕರನ್ನ ಸಾಯಿಸಿದ್ರು. ಸೊ ಅಂತ ಜಾಗದಲ್ಲಿ ಇವಾಗನು ಆ ಸುತ್ತು ಇರೋಂತ ವ್ರಜವಾಸಿಸು ಇವಾಗನು ಏನು ಕುಸ್ತಿಗೋಸ್ಕರ ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದಾರೆ, ವ್ಯಾಯಾಮಗಳೆಲ್ಲ ಮಾಡಿ ದೇಹವನ್ನು ಬಲಿಷ್ಠವಾಗಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಅಲ್ಲಿನೂ ನಾವು ಅದನ್ನ ನೋಡ್ಬೋದು. ಆಗ ಅಂದ್ರೆ ಇಲ್ಲಿ ಏನಂದ್ರೆ ಭಗವಂತನ ಲೀಲೆ ಏನೈತೆ ಆಗಿದೋ ಆ ಜಾಗ ಅಂತ ತೋರಿಸಿದ್ರು. ಆ ಜಾಗ ತೋರಿಸಿರೋ ಜಾಗದಲ್ಲೇ ಎಲ್ಲ ಮಕ್ಕಳೆಲ್ಲ ಕುಸ್ತಿ ಮಾಡೋಕೂ ರೆಡಿ ಆಗ್ತಾರೆ, ನಾವು ಹೋಗಿ ಅಲ್ಲಿ ನೋಡಿದ್ರೆ. ಸೊ ಈ ರೀತಿಯಾಗಿ ಇವತ್ತು ಮಧುರ ಮಂಡಲ ಪರಿಕ್ರಮ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರು. ಸೊ ಮಾತಾಜಿ ನಿಮ್ಮೆಲ್ಲರಿಗೂ ನೀಟಾಗಿ ಹೇಳ್ಕೊಟ್ರು. ಸೊ ತುಂಬಾ ಧನ್ಯವಾದ ಚಿತ್ರ ಮಾತಾಜಿ. ಪ್ಲಸ್ ವಿದ್ಯಾ ಮಾತಾಜಿ ನೀವು ಹೋಸ್ಟ್ ಆಗಿದ್ರೆ ನನ್ನ ಹೋಸ್ಟ್ ಮಾಡೋಕ್ಕಾಗುತ್ತಾ? ಸೊ ಇದು ಅದಕ್ಕೆ ಪ್ರತಿದಿನ ನೀವು ಓದೋಕೆ ಪ್ರಯತ್ನ ಮಾಡಿ, ವೃಂದಾವನ ಮಹಿಮಾ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವು ಈ ಭಕ್ತಿ ಮಾಡಿ ಎಲ್ಲ ಹೋಗ್ತೀವಿ, ನಾವು ಅಲ್ಲಿಗೆ ಹೋಗ್ಬೇಕು, ವೃಂದಾವನಕ್ಕೆ ಹೋಗ್ಬೇಕು. ವೃಂದಾವನಕ್ಕೆ ಹೋಗಿದ್ರೆ ನಾವು ಹೇಗಿರ್ಬೇಕು ಅನ್ನೋದು ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ. ವಿದ್ಯಾ ಮಾತಾಜಿ ನೀವು ನನ್ನ ಹೋಸ್ಟ್ ಮಾಡೋಕ್ಕಾಗುತ್ತಾ? ಅದು ಲೈವ್ ಇದೆ, ಲೈವ್ ನಿಲ್ಲಿಸ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ. ಯಾರನ್ನ ಫೋನ್ ಮಾಡೋಕ್ಕಾಗುತ್ತಾ ಮಾತಾಜಿಗೆ? ಮಾಡ್ತೀನಿ ಪ್ರಭು. ನನ್ನ ಹೋಸ್ಟ್ ಮಾಡೋಕೆ ಹೇಳಿ. ಸೊ ಅದು ಮಹಿಮಾ, ವೃಂದಾವನ ಮಹಿಮಾ. ಸೊ ನಾವೆಲ್ಲೇ ಹೋಗಿದ್ರೇನು ಪ್ರತಿ ಜಾಗದಲ್ಲಿ, ಅದಕ್ಕೆ ಧಾಮವನ್ನು ನಾವು ನೋಡ್ಬೇಕಂದ್ರೆ ಏನು ಕಂದಿಂದಲ್ಲ ಧಾಮದ ನೋಡೋದು ಕಿವಿದಿಂದ ನಾವು ನೋಡ್ಬೇಕು ಅಂತ ಆಚಾರ್ಯಗಳು, ನಮ್ಮ ಗುರುಗಳು ಹೇಳ್ತಾರೆ. ಸೊ ಗುರುಗಳ ಬಾಯಿದಿಂದ ಏನೈತೆ ಬರ್ತಾ ಇದೋ ಅದು ತಿಳ್ಕೊಂಡು ಅದರ ಮುಖಾಂತರ, ಅಂದ್ರೆ ಗುರುವು ಕಣ್ಣಿಂದ, ಗುರುವು ದೃಷ್ಟಿದಿಂದ ನಾವು ನೋಡೋಕೆ ಯಾವಾಗೈತೆ ಪ್ರಯತ್ನ ಮಾಡ್ತೀವೋ ಆವಾಗ ಆಟೋಮೆಟಿಕ್ ಆಗಿ ನಾವು
ಧಾಮವನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತೀವಿ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಏನೇ ಆಗಿದ್ರೇನು ನಾವು ಏನೇನೋ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಾಗ ಆ ಗುರು ಮುಖಾಂತರ ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ವೆರಿ ಗುಡ್. ಸೊ ಎಲ್ಲರೂ ದೀಪದಾನ ಮಾಡ್ತಾ ಇದ್ದಾರಾ ಪ್ರತಿದಿನ? ದೀಪ. ಥ್ಯಾಂಕ್ ಯು ಮಾತಾಜಿ. ಆರತಿ ಮಾಡ್ತಾ ಇದೀವಿ ಪ್ರಭು. ಎಸ್. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನ ಯಾರ್ಯಾರಿದ್ದಾರೆ? ಎಲ್ಲರೂ ಯಾರೇನ ಹೌಸ್ ಪ್ರೋಗ್ರಾಮ್ಸ್ ಏನೇನ ಮಾಡಿದಾರಾ?